ನೀವು ಮಾಡ್ತೀರಿ, ಪ್ರವಚನ ಕುಂತ ಕೇಳುವಂತ ಸೇವಾ ನೀವು ಮಾಡ್ತೀರಿ, ಹೇಳುವ ಸೇವಾ ನಾವು ಮಾಡ್ತೀವಿ. ಹಿಂಗ ಸಿದ್ಧಾರೂಢ ಅಜ್ಜನ ಮಠದಾಗ ಸೇವಾ ಮಾಡಕ್ ಹತ್ತಿದ್ರು. ಹೊಸದಾಗಿ ಬಂದಂತ ಒಬ್ಬ ಹೆಣ್ಮಗಳು ನಾನು ಒಂದಿಟ್ಟು ಏನಾರ ಮಾಡ್ತೀನಿ ಅಂತ ಕಸ ಹೊಡ್ಯಾಕ್ ಹತ್ತಿದ್ಲಂತ್ರಿ. ಕಸ ಹೊಡ್ಕೋತ ಬಂದ್ಲು. ಬಾಗಿಲಿಗೆ ಬಂದ ಮೇಲೆ ಕಸಾನ ಏನ್ ಮಾಡಿದಳ್ರಿ, ಮರದಾಗ ತುಂಬಿಕೊಂಡ್ಲು. ಸುಪ್ಲಿ ಅಂತೀರಲ್ಲ, ಸುಪ್ಲಿ ಒಳಗ ಆ ಹೊಡೆದ ಕಸ ಎಲ್ಲ ತುಂಬಿಕೊಂಡ್ರಿ. ಅದನ್ನ ಏನ್ ಮಾಡ್ಬೇಕ್ರಿ, ಎಲ್ಲರ ಹೋಗಿ ಚಲ್ಬೇಕು ಬ್ಯಾಡ್ರಿ. ಆಕೇನ್ ಮಾಡಿಲ್ಲ ಅಂದ್ರೆ ಸಿದ್ಧಾರೂಢ ಅಜ್ಜ ಎದುರಿಗೆ ಕಂಡ. ಅಜ್ಜಗ ಕೇಳಿದ್ಲಿಕ್ಕಿ, ಯಜ್ಜ ಈ ಕಸ ಎಲ್ಲಿ ಚೆಲ್ಲಿ ಅಂತ ಕೇಳಿದ್ಲಂತ. ಅವಾಗ ಸಿದ್ಧಾರೂಢರು ಹೇಳಿದ್ರು, ಯವ್ವ ಯಾರು ಶಿವಮಂತ್ರ ಅನ್ನಂಗಿಲ್ಲಲ್ಲ, ಯಾರು ಶಿವನಾಮ ಭಜನ ಮಾಡುದಿಲ್ಲಲ್ಲ, ಅವ್ರ ಬಾಯಾಗ ಹೋಗಿ ಚೆಲ್ಲು ಅಂದ್ರಂತ. ಅದಕ್ಕೆ ಎಲ್ಲರೂ ಶಿವಮಂತ್ರವನ್ನ ಉಚ್ಚಾರ ಮಾಡ್ಬೇಕ್ರಿ. ಅದಕ್ಕೆ ಬಹಳ ಶಕ್ತಿ ಇದೆ. ಓಂ ನಮಃ ಶಿವಾಯ. ತುಂಬಿದ ಸಮುದ್ರದಾಗ ಮುಳುಗಾವನು ಅಂದ್ರೂ ಸಹಿತ ಶಿವ ಕಾದ ಬಿಡ್ತಾನಂತ. ನಾವು ಓಂ ನಮಃ ಶಿವಾಯ ಮಂತ್ರವನ್ನ ಹಂಗ ನಿಷ್ಠಾದಿಂದ ಹೇಳಬೇಕು ಅನ್ನುವಂಥ ಮಾತಿಗೆ ಹೇಳ್ತಾರ. ಇರ್ಲಿ, ನಾವು 5ನೇ ದಿನಕ್ಕೆ ಪಾದಾರ್ಪಣೆ ಮಾಡಿವಲ್ರಿ. ಕಾರ್ತೀಕ ಮಾಸ ಜಗದ್ಗುರು ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ. ಇದೊಂದು ವಿಶೇಷ ಸಂದರ್ಭವನ್ನ ಮುಂದೆ ಮಾಡಿಕೊಂಡು ಜಗದ್ಗುರು ಮಹಾಲಿಂಗೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಸುವ್ಯವಸ್ಥಿತವಾಗಿ ನಡೆಸ್ತಾ ಇರುವಂಥ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ಯುವ ಮಿತ್ರರೇ, ನೆರೆದಿರುವ ಎಲ್ಲ ತಾಯಂದ್ರೆ, ಎಲ್ಲ ಸೇವಾಧಾರಿಗಳೇ, ಕಲಾ ಬಳಗವೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಜಗುಣಯ್ಯ ಸ್ವಾಮಿಗಳೇ, ಹಿರಯ್ಯ ಸ್ವಾಮಿಗಳೇ, ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಯಪಡಿಸ್ತಾ, ನೋಡ್ರಿ, ನಮಸ್ಕಾರ ಅಂದವ್ರಿಗೆ ಏನ್ ಅನ್ಬೇಕ್ರಿ? ನಮಸ್ಕಾರ. ಶರಣ ಅಂದವ್ರಿಗೆ ಏನ್ ಅನ್ಬೇಕ್ರಿ? ಶರಣು, ಶರಣಾರ್ಥಿ ಅನ್ಬೇಕು. ಹೇಳ್ರಿ ಒಮ್ಮೆ ಗಟ್ಟಿಗೆ ಹೇಳ್ರಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನೋಡ್ರಿ, ನಮಸ್ಕಾರ ಹೇಳಿದಾಗ, ಶರಣಾರ್ಥಿ ಹೇಳಿದಾಗ ಚಪ್ಪಾಳೆ ಹೊಡಿಬಾರ್ದು. ನೀವು ಏನ್ ಅನ್ಬೇಕ್ರಿಪ್ಪ? ಶರಣು ಶರಣಾರ್ಥಿ. ಇದು ನಮ್ಮ ಸಂಸ್ಕೃತಿ. ಇದು ಇರ್ಲಿ. ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ. ನಿನ್ನೆ ದಿವಸ ನೋಡಿವಿ. ಇನ್ನೊಂದು ಮಜಾ ಹೇಳ್ತಾರ್ರಿ. ಏನಂದ್ರೆ ನಮಸ್ಕಾರ ಹೇಳುವಾಗ ಎರಡೂ ಕೈ ಜೋಡಿಸ್ಬೇಕು, ಎದಿ ಹಂತ್ಯಕ್ಕ ಕೈ ಇರಬೇಕು, ತಲಿ ಬಾಗಿರ್ಬೇಕು, ಕಣ್ಣಾರೆ ಎದುರಿಗಿರುವಂಥವ್ರನ್ನ ನೋಡಿ ಸಂತೋಷದಿಂದ ಮುಗುಳ್ನಗೆಯಿಂದ ಅವರಿಗೆ ನಮಸ್ಕಾರ ಹೇಳಬೇಕು ಅನ್ನೋ ಪದ್ಧತಿ ಅದ. ಅದಕ್ಕೊಂದು ಪದ್ಧತಿ ಅದ. ಅದಕ್ಕೆ ಹಿಂದಿ ಒಳಗೆ ಹೇಳ್ತಾರ್ರಿ ಒಂದು ಕಡೆ, 4 ಮಿಲೆ 64 ಖಿಲೆ 20 ಮಿಲೆ ಭಕ್ತೋ ಸೆ ಭಕ್ತ ಮಿಲೆ ಅಂತ ಹೇಳ್ತಾರೆ. ಏನಂತಾರಂದ್ರೆ 4 ಮಿಲೆ ಅಂದ್ರೆ 4 ಕೂಡಬೇಕು ಅಂತಾರ. ಯಾರಿಗೆ ನಾವು ನಮಸ್ಕಾರ ಹೇಳ್ತೀವಲ್ಲ ಅವರನ್ನ ನಾವು ಕಣ್ತುಂಬ ನೋಡ್ಬೇಕು, ಅವರು ನಮ್ಮನ್ನ ನೋಡ್ಬೇಕು, ನಾವು ಅವರನ್ನ ನೋಡ್ಬೇಕು. ಅಂದ್ರೆ ನಮ್ಮ 2 ಕಣ್ಣ ಅವ್ರ 2 ಕಣ್ಣ ಕೂಡಬೇಕು. ಅದಕ್ಕೆ ಏನ್ ಹೇಳಿದ್ರು? 4 ಮಿಲೆ ಅಂದ್ರು. 64 ಖಿಲೆ ಬರೇ ಮುಖ ನೋಡೋದಲ್ಲ, ನಗು ಮುಖ ಇರಬೇಕು. ಮತ್ ನಮಸ್ಕಾರ ಹೇಳುವಾಗ ಗಂಟು ಮುಖ ಹಾಕೊಂಡು ಶಟಗೊಂಡು ಬೇಜಾರು ಮಾಡ್ಕೊಂಡು ಅವಸರದಾಗ ಹಿಂಗೆಲ್ಲ ಹೇಳುವಂಗಿಲ್ಲ. ಮುಖ ನೋಡಿ ನಗುಮುಖದಿಂದ ಮಾತಾಡಿ ನಾವು ಕೈ ಮುಗಿ. 64 ಖಿಲೆ ಅಂದ್ರ 32 ಹಲ್ಲು ಕಾಣಬೇಕು ಅಂದ್ರ ನಾವು ನಮಸ್ಕಾರ ಹೇಳುವಾಗ ಹಲ್ಲು ತೋರಿಸ್ಬೇಕ್ರಿ ಅಂತ ಹಿಂಗಲ್ಲ, ನಗುಮುಖ ಇರಬೇಕಂತ. 20 ಮಿಲೆ ನೋಡ್ರಿ, ನಮ್ಮ 10 ಬಳ್ಳ ಅವರು 10 ಬಳ್ಳ
ಎದಿ ಹತ್ರ ಕೂಡ್ಬೇಕು, 20 ಕೂಡ್ಬೇಕಂದ್ರ ಅವ್ರು ನಮ್ 10 ಬಳ್ಳ ಅವ್ರ 10 ಬಳ್ಳ ಜೋಡಿಸ್ಬೇಕು, ನಾವು ಕೈ ಮುಗಿಬೇಕು. ಇದಕ್ಕ ನಮಸ್ಕಾರ ಪದ್ಧತಿ ಅಂತ ವಿವರಣೆ ಮಾಡ್ತಾರ. ನಮಸ್ಕಾರ ಮಾಡೋದು ಎದಕ್ಕಂದ್ರೆ ಆ ಹಿರಿತನಕ್ಕೆ ಗೌರವ ಕೊಡೋದು, ಆ ಜ್ಞಾನಕ್ಕೆ ಗೌರವ ಕೊಡೋದು, ಆ ಅನುಭವಕ್ಕೆ ಗೌರವ ಕೊಡೋದು, ಮುಂದೇನಪ್ಪಾ ಅಂದ್ರೆ ಆ ಗುರುಗಳಿಗೆ ಗೌರವ ಕೊಡೋದು, ತಂದೆ ತಾಯಿಗೆ ಗೌರವ ಕೊಡೋದು, ಕಲಿಸಿದ ಶಿಕ್ಷಕರಿಗೆ ಗೌರವ ಕೊಡೋದಕ್ಕೆ ನಮಸ್ಕಾರ ಹೇಳುದ್ರಿಪ್ಪ. ನಾವು ಸುಮ್ಮನೆ ಇತ್ತೀಚೆಗೆ ನೋಡ್ತೀವಿ ನಮಸ್ಕಾರ ಪದ್ಧತಿಗಳು ಬಾಳ ಆಗ್ಬಿಟ್ಟಾವ. ಈಗ ಹೆಂಗಂದ್ರೆ ಎದಿ ಹತ್ರ ಕೈ ಜೋಡಿಸೋದು, ನಗುಮುಖದಿಂದ ನೋಡೋದು ಇವೇನಿಲ್ಲ ಇಲ್ಲ. ನಮಸ್ಕಾರ ರೀ ಅಂತ ಹಿಂಗ್ ಹಿಂಗ್ ಕೈ ಮಾಡಿ ಹೋಗ್ಬಿಡುದು. ಈಗ ಟಾಟಾ ಬಾಯ್ ಬಾಯ್ ಪದ್ಧತಿ ಮಾಡಿದಂಗ ಏನಪ್ಪಾ ಅಂದ್ರೆ ನಮಸ್ಕಾರ ರೀ ಅಂತ ಹೇಳಿ ಹೋಗ್ಬಿಡುವಂತಹದ್ದು. ಆದ್ರೆ ಇದು ನಮಸ್ಕಾರ ಪದ್ಧತಿ ಅಲ್ಲ. ಇನ್ನೊಂದು ನಮ್ಮಲ್ಲಿ ಏನದ ಅಂದ್ರೆ ಒಂದು ಎದೆ ಹತ್ರ ಕೈ ಜೋಡಿಸಿ ನಮಸ್ಕಾರ ಮಾಡುವುದದ, ಇನ್ನೊಂದು ಗುರುಗಳಿಗೆ ಹಿರಿಯರಿಗೆ ಮಾಡುವಾಗ ಪಾದಕ್ಕೆ ಹಣಿ ಹಚ್ಚಿ ಮಾಡುವುದದ. ಅದರಾಗ ಮಂಡಿ ಊರಿ, ಎರಡು ಕೈ ಮಂಡಿ ಊರಿ ಹಣಿ ಅವ್ರ ಪಾದಕ್ಕೆ ಹಚ್ಚೋದು, ಇದೊಂದು ಪದ್ಧತಿ ಇದಾರೆ. ಮತ್ತೊಂದು ಏನಂದ್ರ ಸಾಷ್ಟಾಂಗ ಅಂತ ಐತಲ್ರಿ. ಸಾಷ್ಟಾಂಗ ಅಂದ್ರೆ ಏನ್ರಿ? ಯಾರಿಗ ಗೊತ್ತಿದ್ದಿಲ್ಲಂತ. ಗುರುಗಳು ಭಿನ್ನಾಯಕ್ ಹೋದಾಗ ಎಡಿ ಮಾಡಿದ್ರು ಊಟಕ್ಕ, ಸಾಷ್ಟಾಂಗ ಹಾಕ್ರಿ ಅಂದ್ರು ಗುರುಗಳು. ಎಲ್ಲಾ ನೀಡಿನಿ ಮತ್ತೇನ್ ನೀಡುದು ಸಾಷ್ಟಾಂಗ ಅಂತ ಆಕೆ ಅನ್ಲತ್ತ. ಗೊತ್ತಾ ಇಲ್ಲ ಆಕಿಗೆ. ಸಾಷ್ಟಾಂಗ ಹಾಕ್ರಿ ಅಂತ ಗುರುಗಳ ತರ ಆಕಿಗೆ ಗೊತ್ತಾಗವಲ್ದು. ಎಲ್ಲಾ ನೀಡಿನಿ, ಏನ್ ಸಾಷ್ಟಾಂಗ ಹಾಕತ್ತಾರ, ಯಾವ್ದದು ಏನದು? ಅಂಗಡ್ಯಾಗ ಏನ್ರ ಸಿಗ್ತಿರ್ಬೇಕು ಅಂತ ಮಗನ್ ಕರೆದು 10 ರೂಪಾಯಿ ಕೊಟ್ಲತ್ತ. ಬಡ ಓಡಿ ಹೋಗು ಅಂಗಡ್ಯಾಗ ಸಾಷ್ಟಾಂಗ ತಗೊಂಬಾ ಅನ್ಲ. ಗುರುಗಳು ಸಾಷ್ಟಾಂಗ ಹಾಕ್ ಅನ್ನಕತ್ತಾರು, ದೌಡ್ ಹೋಗು, ಅದನ್ನ ನನಗ್ ಗೊತ್ತಿಲ್ಲ ತಂದಿಲ್ನ ಅದನ್ನ, ಸಾಷ್ಟಾಂಗ ತಗೊಂಬಾ ಅಂದಿದ್ಲ. ಸಾಷ್ಟಾಂಗ ಅಂದ್ರೆ ಹಂಗಲ್ಲ, ದಂಡವತ್ ಪ್ರಣಾಮ ನೋಡ್ರಿ. ಗುರುಗಳು ಮುಂದ ಅಡ್ಡ ಬೀಳೋದ್ರಿ, ಅಡ್ಡ ಬೀಳೋದು ಅಂತನೂ ಅಂತಾರ ಅದಕ್ಕೆ ಆಡು ಭಾಷೆ ಒಳಗೆ. ಅಡ್ಡ ಬೀಳೋದು, ಅಡ್ಡ ಬಿದ್ದೆ ಬುದ್ಧಿ ಅಂತಿರ್ತಾರ ನೋಡ್ರಿ. ಸಾಷ್ಟಾಂಗ ಹಾಕೋದು, ದಂಡವತ್ ಪ್ರಣಾಮ ಅಂದ್ರೆ ಕೋಲನ್ನ ನಿಲ್ಲಿಸಿ ಹಿಂಗ್ ಕೆಡವಿದಾಗ ಹೆಂಗ್ ಉದ್ದಗ ಬೀಳ್ತದಲ್ಲ ಹಂಗ ಗುರುವಿನ ಪಾದಕ್ಕೆ ಉದ್ದಗ ಬೀಳೋದು. ಇದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರ. ಅಲ್ಲಿ ಎರಡು ಹೆಬ್ಬಳ್ಳ ನೆಲಕ್ ಹತ್ತಿರ್ತಾವ್, ಮೊಣಕಾಲ್ ಹತ್ತಿರ್ತಾವ್, ಎದಿ ಹತ್ತಿರ್ತದ, ಎರಡು ಕೈ ಹತ್ತಿರ್ತದ, ಹಣಿ ಹತ್ತಿರ್ತದ. ಇದಕ್ ಸಾಷ್ಟಾಂಗ ನಮಸ್ಕಾರ ಅಂತಾರ್ರಿ. ಈಗ ಇವೆಲ್ಲ ಇಲ್ ಬಿಡ್ರಿ. ಈಗ ಪಾದಕ್ ಹಣಿ ಹಚ್ಚೋದು ಇಲ್ಲ, ಬಗ್ಗೆ ಹಿಂಗ್ ಮೊಣಕಾಲ್ ಮುಟ್ಟಿಬಿಟ್ರ ಆತ. ಒಮ್ಮೆ ಗುರುಗಳಿಗೆ ಒಬ್ಬ ಬಂದು ನಮಸ್ಕಾರ ಮಾಡಿದ, ಮೊಣಕಾಲ್ ಮುಟ್ಟಿದ. ಗುರುಗಳಂದ್ರು ಬಹುಶಃ ಬಾಳ ದಿವಸ ಆಗೈತಿ ನಮಸ್ಕಾರ ಮಾಡ್ಲಾರ್ದ, ಪಾದ ಎಲ್ಲದಾವ ಅನ್ನೋದು ಮರ್ತದ್ ಕಾಣ್ತತ್ ನಿನಗ ಅಂದ್ರ ಅವ್ರು. ಇಲ್ರಿ ಬುದ್ಧಿ ಅಂದ. ಮತ್ತ ಚಂದಾಗಿ ಮಾಡಕ್ ಬರುದಲ್ಲ, ನಡ ಆಪರೇಷನ್ ಆಗೈತೆ ಅಂದ್ರ ಅವ್ರು. ಆಗಿಲ್ಲ ಅಂದ್ರೆ ಮುಂದ್ ಆಕೈತ್ ನೋಡು, ಬಡ ನಮಸ್ಕಾರ ಮಾಡೋದು ಕಲ್ಕೋ ಅಂದ್ರ ಅವ್ರು. ನಮಸ್ಕಾರ ಮಾಡೋದು ಪದ್ಧತಿಯನ್ನ ಬಿಡಬಾರದು. ಅದರಿಂದ ಏನಾಕದ್ರಿ ಅಂದ್ರೆ ಅವರ ಪ್ರೀತಿ, ಅವರ ಅಂತಃಕರಣ, ಅವರ ಆಶೀರ್ವಾದ, ಅವರ ಜ್ಞಾನ ನಮ್ಮ ಮೇಲೆ ಆಗ್ತದ. ಅದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಇಷ್ಟು ಹೇಳ್ರಿ ಏನಾತ್ರಿ ಅಂದ್ರೆ ಒಮ್ಮೆ ತುಬಚಿ ಒಳಗೆ ಏನಾಯ್ತು, ಒಂದು ಕಾರ್ಯಕ್ರಮಕ್ಕೆ ಹೋದಾಗ ವೇದಿಕೆ ಬಿಟ್ಟು ಇಳಿಯುವಾಗ ಎಲ್ಲಾರು ಬಂದ್ಬಿಟ್ರಿ. ಅಲ್ಲೇ ವೇದಿಕೆ ಇಳಿಗೊಡವಲ್ರು. ಇಲ್ಲ ಅಲ್ಲೇ ಮಾಡ್ರಿ ಹೊತ್ತಾಗೈತಿ ಅಂದ್ರೆ ಕೇಳವಲ್ರು. ನೀ ಅಂತ ಅನ್ಕೊಡದ, ಒಂದ್ ಕಾಲ್ ಕೆಳಗದ, ಒಂದ್ ಕಾಲ್ ಮ್ಯಾಲದ. ಏನ್ ಕೆಡವುದ ತಡ ಇಬ್ರು ಹಿಡ್ದಿದ್ರು ಬಾಳ ಆತು. ಹಿಂಗೂ ಮಾಡ್ತಿರ್ತಾರೆ. ಇನ್ನೊಂದ್ ಏನಪ್ಪಾ ಅಂದ್ರೆ ಆ ಕಡೆ ನೌಲಗುಂದ ಕಡೆ ಒಂದ್ ಊರಾಗ ಪುರಾಣ ನಡ್ದದ್ರಿ. ಹೇಳಾಕತ್ತಾರ ಪುರಾಣಿಕರು. ಇತ್ತಾಗ ನಾವು ಕೂತಿವು. ಯಾರೋ ಒಬ್ರು ನಡಬರ್ಕ್ ಬಂದ್ರ ತಾಯಿ, ಆಕೆ ಮಗನ್ ಎತ್ಕೊಂಡ ಬಂದಿದ್ದಳು. ತಾ ನಮಸ್ಕಾರ ಮಾಡೋದಲ್ದನೆ ಆ ಹುಡುಗ ಮಾಡ ಅಂತ ಅದು ಚಿಟ್ ಚಿರಾಕ್ ಹತ್ತದ. ಮಾಡಂತ ಗೋಣ್ ಹಾತಿಗ್ ಹಿಡದ್ ಕಾಲಿಗೆ ತಲಿ ಹಚ್ಚಿದಳ್ರಿ. ಅದು ಚಿಟ್ ಚಿರಾಕತ್ತದ. ಆ ಪುರಾಣಿಕರು ಪ್ರವಚನ ಹೇಳೋದು ಚಾಲು ಇತ್ರಿ ಅದ. ಅವಾಗ ಅವ್ರಿಗೆ ಏನಾತ್ರಿ ಅಂದ್ರೆ ಇದು ಗಾತ್ಲೆ ಎತ್ತಲ್ರಿ, ಇದು ನಮಸ್ಕಾರ ಮಾಡ್ಸೋದಕ್ಕೆ ಕುತ್ತಿಗೆ ಹತ್ತಿಟ್ಟು ಹುಡುಗನ್ ತಲಿ ಕಾಲಿಗೆ ಹಚ್ಚಿದಳು. ಆ ಪುರಾಣಿಕರು ಏನಂದ್ರು ಅಂದ್ರಿ, ಯವ್ವ ನೀ ನಮಸ್ಕಾರ ಮಾಡ್ಸೋದಿಲ್ಲಿ, ಕುತ್ತಿಗೆ ಒತ್ತಿ ಹಿಡಿದು ನಮಸ್ಕಾರ ಮಾಡ್ಸಕತ್ತಿ, ಅದ ಎಲ್ಲಾರ ಸ್ವಾಮಿಗಳು ಬಳ ಕಡ್ದು ಹಿಡ್ದಿತ್ತ ಅಂತ ಹೇಳಿ ಅವ್ರು ಹೇಳಾಕತ್ತ. ಕೊರೋನಾ ಸಂದರ್ಭ ಬಂದಿತ್ರಿ. ಯಾರು ಸನಿ ನಿಂದ್ರಂಗಿಲ್ಲ ಕುಂದ್ರಂಗಿಲ್ಲ. ನಿಮ್ಗೆ ಗೊತ್ತೈತ್ ನೋಡ್ರಿ, ಇಡೀ ಜಗತ್ತಿಗೆ ಬಂದ್ ಹೋಗೈತಿ, ಎಲ್ಲರಿಗೂ ಗೊತ್ತದ. ಅವಾಗ ಏನಾಯ್ತು ಅಂದ್ರೆ ಎಲ್ಲಾರು ದೂರ ಅಲ್ಲೇ ನಮಸ್ಕಾರ.
ಅವಾಗ ಒಬ್ಬ ಸಂತ ಬಂದ್ರಿ. ನಾವು ಅಲ್ಲೇ ಗಿಡಕ್ಕೆ ನೀರು ಬಿಟ್ಕೋತ ನಿಂತಿದ್ದೆವು. ಬಂದ್ ನಮಸ್ಕಾರ ಮಾಡ್ಬೇಕು ಅಂತ ಬಂದ. ನಾವಂದೆವು ಇಲ್ಪ ಕೊರೋನಾ ಐತಿ, ಅಲ್ಲೇ ದೂರ ಅಲ್ಲೇ ನಮಸ್ಕಾರ ಮಾಡು ಅಂತ ನಾವಂದೆವು. ಅಲ್ಲೇ ನೆಲಕ್ಕೆ ನಮಸ್ಕಾರ ಮಾಡಿದ್ವಿ. ಬುದ್ಧಿ ಅದೆಲ್ಲ ಆಗಂಗಿಲ್ಲ, ಗುರುವಿನ ಪಾದ ಸಿಗೋದು ದುರ್ಲಭ, ಪಾದಕ್ಕ ಮಾಡವ ಅಂದ. ಮಾರಾಯ, ಪಾದಕ್ ಮಾಡಕ್ಕಂತ ಈಗ ಕೊರೋನಾ ಸಂದರ್ಭ, ಅದಕ್ಕೆ ಹಂಗ್ ಮಾಡಕ್ ಹೋಗ್ಬೇಡ, ದೂರ ಅಂತ ನಿನಗೆ ಗೊತ್ತಿಲ್ಲೇನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಅಂದ್ವಿ. ಅವಾಗ ಅವ ಅಂದ, ಅಜರ ನಿಮಗೆಲ್ಲಿ ಕೊರೋನಾ, ನಿಮ್ಗೆ ಯಾಕೆ ಕರೋನಾ, ಯಾಕೆ ಕರೋನಾ ಏನ್ ಮಾಡ್ತದ, ಅದಕ್ಕ ನಿಮ್ಮಂಥವ್ರು ಅಂಜಿದ್ರೆ ಹೆಂಗ್ರಿ ಬುದ್ಧಿ, ಅದಕ್ಕ ನಾ ಮಾಡವನ ಅಂತ ಅವ. ನೀವೇನ್ ಬಿಡದ ಪೈಕಿ ಅದಾನ ಬಿಡಪ್ಪ ಅಂದಿವ್ ನಾವು. ಇಲ್ಲೋಪ ಅಲ್ಲೇ ಮಾಡು ಅಂತಂದ್ರೆ ಕೇಳಲಿಲ್ಲವ. ಪಾದಕ್ಕ ನೀರ್ ಬಿದ್ದಾವೋ, ನೀರ್ ಮುಣಿಗ್ಯಾವೋ, ಮಣ್ಣಾಗೈತು, ನೀರ್ ಬಿಡಾಕತ್ತೀವಿ ನೋಡ್ತಿ ಇಲ್ಲೋ ಅಂದಿವಿ. ಅಲ್ರಿ ಬುದ್ಧಿ, ಶರೀರನ ಮಣ್ಣಿಂದ ಐತಂತ, ಮಣ್ಣಿಂದ ಕಾಯ ಮಣ್ಣಿಂದ ಅಂದಾರ, ನೀವೇನ್ ಹೇಳ್ತೀರಿ ತೆಗೀರಿ ಅಂತ ಅವನ್. ಏನ್ ಹೇಳಿದ್ರು ಕೇಳುವಲ್ಲ. ಇನ್ ಕೆಲವರು ಊರಾಗ ಓಣ್ಯಾಗ ಹೋಗುವಾಗ ನಿಂತಲ್ಲಿ ಅಲ್ಲೇ ನಮಸ್ಕಾರ ಮಾಡ್ತಿರ್ತಾರ. ಹಾಗಲ್ಲ, ಹೋಗುವಾಗ ಅಡಚಣೆ ಮಾಡಬಾರ್ದು. ಸಂತ್ಯಾಗ, ಗದ್ದಲ್ದಾಗ, ಮದುವೆಯಾಗ, ಜಾತ್ರೆಯಾಗ ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ನಮಸ್ಕಾರ ಮಾಡೋದಲ್ಲ. ನಮಸ್ಕಾರ ಮಾಡ್ಲಿಕ್ಕೆ ಪದ್ಧತಿ ಅದ, ಅದಕ್ಕೆ ಆ ಸಂಸ್ಕಾರವನ್ನ ನಾವು ಬೆಳೆಸ್ಕೋಬೇಕು. ಅದರ ಜೊತೆಗೆ ಶಿವಮಂತ್ರ ಸ್ಮರಣ ಇರಬೇಕು ಅನ್ನುವಂಥದ್ದು ನೋಡಿ. ಇನ್ನು ಮಹಾಲಿಂಗೇಶ್ವರರ ಚರಿತ್ರೆಗೆ ಪ್ರವೇಶ ಮಾಡೋಣ್ರಿ. ಮಹಾಲಿಂಗೇಶ್ವರರು ನೋಡ್ರಿ, ಹೆಸರಿನಾಗ ಮಹಾ ಐತಿ, ಹೌದಲ್? ಲಿಂಗ ಅಟ ಇಲ್ಲ, ಏನೈತ್ರಿ ಅಲ್ಲಿ ಮುಂದ ಮಹಾ. ಮಹಾ ಅಂದ್ರೆ ದೊಡ್ಡದ್ರಿ. ಮಹಾಲಿಂಗ ದೊಡ್ಡ ಲಿಂಗ. ಎಂಥ ಮಹಾಲಿಂಗೇಶ್ವರರು ಅಂದ್ರೆ ಅವರ ಸಾಧನೆ, ಅವರ ಬೋಧನೆ, ಅವರ ಸಿದ್ಧಿ, ಅವರ ಏನು ಆಶೀರ್ವಾದ ಮಾಡಿ ಉದ್ಧರಿಸುವಂತ ಪರಿ ಬಹಳ ಅಪರೂಪ, ಬಹಳ ವಿಶೇಷ. ಇಂಥ ಮಹಾಲಿಂಗೇಶ್ವರರೇನಪ್ಪಾ ಅಂದ್ರೆ ಒಬ್ಬ ವೀರ ವ್ರತ ಹಿಡಿದ ಮನೆಗೆ ಹೋಗಿ ಬಂದರು. ನಾಗಯ್ಯನ ಮನೆಗೆ ಪಾದ ಹಾಕಿ ಬಂದರು. ಎರಡನೇದಾಗಿ ಏನ್ ಮಾಡಿದ್ರು ಅಂದ್ರೆ ಕಣ್ಣಿಲ್ಲದ ರುದ್ರಮ್ಮನಿಗೆ ಕಣ್ಣನ್ನ ಕೊಟ್ರು. ಇವೆರಡಕ್ಕೂ ಮೊದಲು ಏನ್ ಮಾಡಿದ್ರು ಅಂದ್ರೆ ಸಿದ್ಧಾಯಿಗೆ ಆಶೀರ್ವಾದ ಮಾಡಿದ್ದು. ಮಹಾಲಿಂಗಪುರದೊಳಗೆ ಮಹಾಲಿಂಗೇಶ್ವರರಿಗೆ ಮೊಟ್ಟ ಮೊದಲ ಸೇವೆ ಸಲ್ಲಿಸಿದ ಶರಣೆ ಸಿದ್ಧಾಯಿ. ಎರಡನೇದ್ದು ನಾಗಯ್ಯನ ಪರಿವಾರ, ಮೂರನೇದ್ದು ರುದ್ರಮ್ಮ ಕಣ್ಣನ್ನ ಪಡ್ಕೊಂಡಿರುವಂತಹದ್ದು. ಈ ಎಲ್ಲ ಪ್ರಸಂಗಗಳಾದ ಮೇಲೆ ಮುಂದೆ ಮಹಾಲಿಂಗೇಶ್ವರರು ಚನ್ನಗಿರಿ ಒಳಗೆ ಉಳ್ಕೊಳಕತ್ರು. ಅಲ್ಲಿ ನೂರಾರು ಭಕ್ತರು, ಸಾವಿರಾರು ಭಕ್ತರು ಬಂದು ಅವರ ಆಶೀರ್ವಾದ ತಗೊಂಡು ಹೊಂಟ್ರು ಅನ್ನುವುದನ್ನ ನಿನ್ನಿವರೆಗೂ ನೋಡಿದ್ರಿ. ಇದು ಸುದ್ದಿ ಏನಾತು ಅಂದ್ರೆ ರುದ್ರಮ್ಮ ಕಣ್ಣು ಬಂದ ಗಳೇನ ಏನಾತು ಅಂದ್ರೆ ಎಲ್ಲಾ ಕಡೆ ಸುದ್ದಿ ಹಬ್ಬಿತ್ರಿ. ಮುಧೋಳ, ಈಗ ಮುಧೋಳತಾರೆ, ಅವಾಗ ಮುದುವಳಲು ಅಂತಿದ್ರತ್ತೆ. ಅದಕ್ಕಿಂತ ಮೊದಲ ಮೋದಪುರ ಅಂತ ಕರಿತಿದ್ರತ್ತೆ. ಹೆಂಗ ಮಾಲಿಂಗಪುರ ನರಗಟ್ಟಿ ಅತ್ತಿದ್ರಲ್ಲ, ನರವಾಲ ನರಗಟ್ಟಿ ಅತ್ತಿದ್ರಲ್ಲ, ಹಂಗ ಮುದೋಳಕ್ಕ ಮುದುವಳಲು, ಮೋದಪುರ ಹಿಂಗೆಲ್ಲ ಕರಿತಿದ್ರು. ಮುಂದೇನಾತು ಅಂದ್ರೆ ಅಲ್ಲಿವರೆಗೆಲ್ಲ ಸುದ್ದಿ ಹಬ್ಬಿದಾಗ ಆ ಮುಧೋಳದೊಳಗೆ ಸಂಸ್ಥಾನಿಕರಿದ್ದರು, ರಾಜರು, ಘೋರ್ಪಡೆ ಮನೆತನದ ರಾಜರು ಆಳ್ತಾ ಇದ್ರು. ಮುಧೋಳ ಸಂಸ್ಥಾನ ಅಂತಲೇ ಹೆಸರು. ಜಮಖಂಡಿ ಸಂಸ್ಥಾನ, ಮುಧೋಳ ಸಂಸ್ಥಾನ, ನರಗುಂದ ಸಂಸ್ಥಾನ, ಕಿಲ್ಲಾ ತೊರಗಲ್ಲ ಸಂಸ್ಥಾನ, ರಾಮದುರ್ಗ ಸಂಸ್ಥಾನ, ಹಿಂಗ ನೂರಾರು ಸಂಸ್ಥಾನಗಳ್ರಿ. ಅದರಾಗ ಮುಧೋಳನು ಕೂಡ ಒಂದು ಸಂಸ್ಥಾನಿಕರ ಆಡಳಿತದ ಕ್ಷೇತ್ರ ಆಗಿತ್ತು. ಆ ಮುಧೋಳದ ರಾಜನಿಗೆ ಸುದ್ದಿ ಬಡಿತು, ನಮ್ಮ ಕ್ಷೇತ್ರದಾಗ ಇಂಥ ಒಬ್ಬ ಪುಣ್ಯಾತ್ಮ, ಮಹಾತ್ಮ, ತಪಸ್ವಿ ಅದಾರ ಅಂತ ಅನ್ನೋದ ನಮಗ್ ಗೊತ್ತಿದ್ದಿಲ್ಲಲ್ಲ. ಅವರನ್ನ ನೋಡಬೇಕು, ಅವರನ್ನ ಕಾಣಬೇಕು, ಅವರಿಗೆ ನಾನು ಭಕ್ತಿಯನ್ನ ಸಲ್ಲಿಸಬೇಕು ಅನ್ನುವಂತ ಅಭಿಮಾನವನ್ನು ಇಟ್ಟುಕೊಂಡು ಮುಧೋಳದ ರಾಜ ಬಹಳ ಅಭಿಮಾನದಿಂದ, ಬಹಳ ಭಯಭಕ್ತಿಯಿಂದ ಬರಬೇಕು ಅಂತ ಸಜ್ಜಾದ. ತನ್ನ ಅನೇಕ ಮಂತ್ರಿವರೆಣ್ಯರಿಗೆಲ್ಲ ಕರೆದು ಈ ವಿಷಯವನ್ನು ತಿಳಿಸ್ತಾನೆ.
ಬರೀ ಈಗ 5ನೇ ದಿನದ ಪ್ರವಚನ ಕಾರ್ಯಕ್ರಮಕ್ಕೆ ಆರಾಮದಿರಿ. ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಆನಂದ ದೇವರು ಒಳ್ಳೆ ಮಠದ ಮುಖಂಡವರಿಗೆ ಸೈದಾಪುರ ಗ್ರಾಮದ ಸಮಸ್ತ ಸದ್ಗುರುಗಳ ಪರವಾಗಿ ಮುಧೋಳದ ಮಹಾರಾಜ ಎಲ್ಲರನ್ನು ಕರೆದು ಮಹಾಲಿಂಗ ಸ್ವಾಮೀಜಿಯವರನ್ನ ಭೇಟಿಯಾಗುವಂತ ವಿಷಯವನ್ನ ತಿಳಿಸ್ತಾನೆ. ಸರಳವಾಗಿ ಹೋಗೋದಲ್ಲ, ತನ್ನೆಲ್ಲ ರಾಜ್ಯದ ಪ್ರಮುಖರನ್ನ, ತನ್ನ ಮಂತ್ರಿ ಮಹೋದಯರನ್ನ ಕರ್ಕೊಂಡು ಆನೆ, ಕುದುರೆ, ಒಂಟೆ ಈ ಎಲ್ಲ ಸದರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದು. ಅವಾಗ ಆ ರಾಜ ಮುಧೋಳದಿಂದ ನರಗಟ್ಟಿಗೆ ಬರ್ತಾನೆ ಎನ್ನುವ ವಿಷಯವನ್ನ ಮಂತ್ರಿಗಳು ಆ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಊರುಗಳಿಗೆ ತಿಳಿಸ್ತಾ ಬರ್ತಾರೆ. ರಾಜ ಈ ದಾರಿಯಲ್ಲಿ ತನ್ನ ಉತ್ಸವದ ಮೂಲಕ ನರಗಟ್ಟಿಗೆ ಹೋಗುವಂಥವನಿದ್ದಾನೆ, ಮಹಾಲಿಂಗ ಸ್ವಾಮಿಗಳನ್ನ ಭೇಟಿಯಾಗುವಂಥವನಿದ್ದಾನೆ. ನೀವೆಲ್ಲರೂ ಆ ರಾಜನ ದರ್ಶನವನ್ನ ಮಾಡ್ಕೋಬೇಕು, ರಾಜನಿಗೆ ನಿಮ್ಮ ಸೇವೆಯನ್ನ ಮಾಡಬೇಕು. ರಾಜ ನಿಮ್ಮ ಊರಿನಲ್ಲಿ ಹಾದು ಹೋಗುವಾಗ ನೀವೆಲ್ಲರೂ ಎದುರುಗೊಂಡು ಆತನಿಗೆ ಆರತಿ ಮಾಡಿ ಹೂ ಹಾರಿಸಿ ಆತನಿಗೆ ಗೌರವ ಸಲ್ಲಿಸಿ ಬೀಳ್ಕೊಡಬೇಕು ಅನ್ನುವಂಥ ಒಂದು ವಿಷಯವನ್ನ ಮಂತ್ರಿಗಳು ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಊರುಗಳಿಗೆ ತಿಳಿಸ್ತಾ ಬರ್ತಾರೆ. ಆಯಾ ಊರವರಿಗೆ ಬಹಳ ಸಂತೋಷ ಆಯ್ತು. ಅವಾಗೆಲ್ಲ ರಾಜ ಪ್ರತ್ಯಕ್ಷ ದೇವರು. ರಾಜ ಆಳುವಂಥ ಆ ಎಲ್ಲ ಕ್ಷೇತ್ರದೊಳಗೆ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ, ಸಾಮಾನ್ಯನಾದವನು ಕೂಡ ರಾಜನಿಗೆ ನಿಷ್ಠನಾಗಿ ರಾಜನಿಗೆ ಭಕ್ತಿಯನ್ನ ಸಲ್ಲಿಸಿ ತನ್ನ ಸೇವೆಯನ್ನ ಮಾಡಬೇಕಾಗಿತ್ತು. ರಾಜನ್ ಕಾಣೋದು ಬಹಳ ದುರ್ಲಭ ಆಗಿತ್ತು. ಎಲ್ಲರಿಗೂ ಸಿಗ್ತಾ ಇರಲಿಲ್ಲ, ಎಲ್ಲ ಕಾಲಕ್ಕೂ ಸಿಗ್ತಾ ಇರಲಿಲ್ಲ. ಅಂಥ ರಾಜನ್ನ ನೋಡ್ಬೇಕಲ್ಲ, ರಾಜನನ್ನ ನೋಡೋದಷ್ಟೇ ಅಲ್ಲ, ನಮ್ಮ ಸೇವೆಯನ್ನ ರಾಜನಿಗೆ ಸಲ್ಲಿಸಬೇಕಲ್ಲ. ನಮ್ಮನ್ನ ಆಳುವ ದೊರೆ, ನಮ್ಮನ್ನ ಕಾಯುವ ದೊರೆ, ನಮಗೆಲ್ಲ ಅನ್ನಾಶ್ರಯವನ್ನ ಕೊಡ್ತಕ್ಕಂಥ ದೊರೆ, ಅಂಥ ದೊರೆಯನ್ನ ನಾವು ಗೌರವಿಸ್ಬೇಕು ಅಂತೇಳಿ ಎಲ್ಲಾ ಊರೊಳಗೆ ಮಾತಾಡಿಕೊಂಡ್ರು. ಊರೆಲ್ಲ ತಳಿರು ತೋರಣಗಳಿಂದ ಸಿಂಗಾರ ಮಾಡಬೇಕು, ಎಲ್ಲಾ ಬಾಗಿಲುಗಳ ಮುಂದೆ ರಂಗವಲ್ಲಿ ಹಾಕಬೇಕು. ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಅದು ಕರಡಿ ಮಜಲ್ ಇರಬಹುದು, ಭಜನಾ ಮೇಳ ಇರಬಹುದು, ಇನ್ಯಾವುದೇ ಡೊಳ್ಳು ಮೇಳ ಇರಬಹುದು, ಆ ಎಲ್ಲವುಗಳನ್ನು ತಕ್ಕೊಂಡು ಬಂದು ರಾಜನನ್ನ ಎದುರುಗೊಳ್ಳಿಕ್ಕೆ ಹೋಗ್ಬೇಕು. ಮುತ್ತೈದೆಯರೆಲ್ಲ ಆರತಿಯನ್ನ ಬೆಳಗಬೇಕು. ಹಿರಿಯರೆಲ್ಲ ಸೇರಿ ಹೂಹಣ್ಣು ಅರ್ಪಣೆ ಮಾಡಿ ರಾಜನಿಗೆ ಗೌರವಿಸಬೇಕು. ಇದೆಲ್ಲ ತಯಾರಿ ನಡೀತ್ರಿ ಎಲ್ಲಾ ಊರೊಳಗೆ. ರಾಜ ಬರುವ ದಿನಾಂಕ ನಿಗದಿಯಾಗಿತ್ತು. ಎಲ್ಲರೂ ಆ ದಿನ ಸಜ್ಜಾಗಿದ್ರು. ಸಡಗರ ಜಾತ್ರಾ ಸಂಭ್ರಮ ಎಲ್ಲರ ಊರಾಗ. ಮುಧೋಳದಿಂದ ರಾಜ ಹೊರಟ. ಸಿಂಗಾರಗೊಂಡಂಥ ಆನಿ ಮೇಲೆ ರಾಜ ಕುಂತ. ಮುಂದೇನಪ್ಪಾ ಅಂದ್ರೆ ಕಾಲ್ದಳ, ಅಶ್ವದಳ, ಆಮೇಲೆ ಏನಪ್ಪಾ ಅಂದ್ರೆ ಒಂಟೆ, ಮುಂದೆಲ್ಲ ಸೈನ್ಯ ನೋಡ್ರಿ, ಮಂತ್ರಿ ಮಹೋದಯರು. ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲೆಲ್ಲ ನಗಾರಿಯನ್ನ ಬಾರಿಸುವಂತಹದ್ದು, ಕಹಳೆ ಊದುವಂತಹದ್ದು, ಎಲ್ಲಾ ಭಾಜಾ ಭಜಂತ್ರಿನೆಲ್ಲ ತಗೊಂಡು ತನ್ನ ಬಿರುದು ಬಾವಲಿಗಳನ್ನ ಕೂಗಿಸಿಕೊಂಡು ಛತ್ರ ಚಾಮರಗಳನ್ನು ಬೀಸಿಸಿಕೊಂಡು ರಾಜ ಮುಧೋಳದಿಂದ ಹೊರಟ. ಎಲ್ಲಾ ಊರೊಳಗೆ ಆತನಿಗೆ ಭವ್ಯ ಸ್ವಾಗತ ಆತ್ರಿ ರಾಜನಿಗೆ. ಹೀಗೆ ಎಲ್ಲಾ ಊರೊಳಗೆ ಆ ಸಂಭ್ರಮ ಸಡಗರದ ಸ್ವಾಗತ, ಮೆರವಣಿಗೆ ಎಲ್ಲ ನಡೀತು. ಮಹಾಲಿಂಗಪುರ ಸಮೀಪ ಬಂತ್ರಿ. ಮಹಾಲಿಂಗಪುರ ಇನ್ನೂ ಆಗಿರ್ಲಿಲ್ಲ, ಅವಾಗ ಇನ್ನು ನರಗಟ್ಟಿ ಆಗಿತ್ತು. ಅವಾಗ ಅಲ್ಲಿಯ ಜನ ಎಲ್ಲ ಪ್ರಮುಖರೆಲ್ಲ ಕೂಡ್ಕೊಂಡು ಊರ ಹೊರಗೆ ಈಗೇನು ಮಹಾದ್ವಾರ ಕಟ್ಟಾರ ಅದಕ್ಕಿಂತ ಅಚಿಕ್ ರಾಜನ್ನ ಎದುರುಗೊಳ್ಳಾಕ್ ಬಂದ್ರು. ಎಲ್ಲರೂ ಹಾದಿ ಒಳಗೆ ನಿಂತು ರಾಜನಿಗೆ ಆರತಿಯನ್ನ ಮಾಡಿ ಹೂ ಹಾರಿಸಿ ಎಲ್ಲ ವಾದ್ಯ ವೈಭವಗಳಿಂದ ರಾಜನಿಗೆ ಜೈಘೋಷವನ್ನ ಹಾಕಿ ಊರಾಗ ಬರಮಾಡಿಕೊಂಡ್ರು. ಊರಾಗ ಬರಬೇಕು ಅಂತ ಭಿನ್ನ ಮಾಡಿದ್ರು. ರಾಜ ಎಲ್ಲರಿಗೂ ನೋಡಿ ಸಂತೋಷದಿಂದ ಹಾರೈಸಿ ಆತ ಬರ್ಲಿಕ್ಕೆ ಸಜ್ಜಾದ. ಬರುವಾಗ ಏನಾಯ್ತು ಅಂದ್ರೆ
ಆನೆ ಯಾರೋ ನೋಡಿದ್ದಿಲ್ಲ, ಕುದುರೆ ಯಾರೋ ನೋಡಿದ್ದಿಲ್ಲ, ಒಂಟಿ ಯಾರೋ ನೋಡಿದ್ದಿಲ್ಲ, ರಾಜನನ್ನ ಬಹಳ ಜನ ನೋಡಿದ್ದಿಲ್ಲ, ವಾದ್ಯ ವೈಭವ ಇಂಥ ಜಾತ್ರೆ ಯಾರು ನೋಡಿದ್ದಿಲ್ಲಲ್ಲ. ಅವರೆಲ್ಲರೂ ನೀ ಮುಗಿಬಿದ್ದು ನೋಡಾಕ್ ಬಂದಿದ್ರು. ಅವಾಗ ಏನಾಯ್ತು ಅಂದ್ರೆ ಆ ಗದ್ದಲದೊಳಗೆ ಯಾರೋ ಸರಿತಿದ್ರು, ಯಾರೋ ಸರಿತಿದ್ದಿಲ್ಲ, ಯಾರೋ ನುಗ್ಗಿಸ್ತಿದ್ರು, ಯಾರೋ ಹಿಂಗ್ ಜಕ್ಕೋತಿದ್ರು, ಹೀಗೆಲ್ಲ ಇತ್ರಿ ಜಾತ್ರೆ ಗದ್ದಲ ಅಂದ್ರೆ ನಿಮ್ಗೆ ಗೊತ್ತಲ್ಲ. ಅವಾಗ ಏನಾಯ್ತು ಅಂದ್ರೆ ರಾಜನ ಆನೆಯನ್ನ ನೋಡ್ಕೋತ ನಿಂತ ಒಂದು ಹುಡುಗ ಆ ಗದ್ದಲದೊಳಗೆ ತಾಯಿ ಕೈ ಬಿಟ್ಟು ಬಿಟ್ಟಿದ್ದ. ಗದ್ದಲದಾಗ ತಾಯಿ ಕಳ್ಕೊಂಡ. ಆ ಎಲ್ಲರೂ ಆ ಕಡೆ ಈ ಕಡೆ ಚದರುವಾಗ ಸರ್ಕೊಳ್ಳುವಾಗ ಈ ಹುಡುಗ ಆ ಕಡೆ ಈ ಕಡೆ ಅವ್ರವು ನೋಡ್ಕೊಂತ ಹಿಂಗ ನಿಂತು ಬಿಡುತ್ರಿ. ಅದು ಎಲ್ಲದಾಳವು ಅಂತ ಹೇಳಿ ಆನಿ ಬರಾತೈತಿ. ಎಲ್ಲರೂ ಸರಿ ಸರಿ ಅನ್ನತಾರ, ಆ ಹುಡುಗ ಸರಿಯೇ ಒಲ್ದು. ಅವಾಗ ಏನಾಯ್ತು ಅಂದ್ರೆ ಆ ಹುಡುಗಗೇನು ತಿಳಿವಲ್ದು, ಯಾರು ಆ ಕಡೆ ಕರ್ಕೊಳ್ತಾ ಇಲ್ಲ, ಸರಿ ಅನ್ನಕತ್ತಾರಟ್ಟ. ಗದ್ದಲದೊಳಗ ಅಷ್ಟಾಗಿ ಗಮನಿಸ್ಲಿಲ್ಲ ಕಾಣ್ತದ. ಆನೆ ಮುಂದೆ ಬಂದದ್ದ ಏನ್ ಮಾಡಿತು ಅಂತಂದ್ರೆ ರೊಚ್ಚಿಗೆದ್ದ ಆನೆ ಆ ಮಗುವನ್ನ ಎತ್ತಿ ಬಿಸಾಕಿ ಬಿಡುತ್ತೆ. ಆ ಕಡೆ ತನ್ನ ಸೊಂಡಿಲಿಂದ ಹಿಡಿದು ಎತ್ತಿ ಒಗದು ಬಿಡ್ತು. ಆ ಹುಡುಗ ಒಂದ್ ಕಡೆ ಹೋಗಿ ಬಿತ್ತು. ಎಲ್ಲರೂ ಹಾಯ್ ಹಾಯ್ ಅಂತ ಬಾಯ್ ಮಾಡಕತ್ತರಿ. ಏನಾತು ಅಂತ ಬಾಯ್ ಮಾಡುವಾಗ ಅಲ್ಲಿ ನೋಡು ಅಂತ ಅನ್ನುವಾಗ ಆನೆ ಸೊಂಡಿಲ್ನಾಗಿಂದ ಆ ಮಗುನ ಎತ್ತಿ ಒಗದ ಬಿಡ್ತಾ ಆ ಕಡೆ. ಅವಾಗ ಏನಾತು ಅಂದ್ರೆ ಆ ಮಗುನ ಎತ್ತಿದಾಗ ನೋಡಿದ್ರು ನೋಡ್ರಿ, ಅದ್ರಾಗ ಆ ತಾಯಿನೂ ನೋಡಿದಳು, ಓಡೋಡಿ ಬಂದ್ಲಕ್ಕೆ ಆನೆ ಕಡೆ. ವಾ ನನ್ ಮಗನ ಅಂತ ಆಕಿ ಓಡಿ ಬಂದ್ಲು. ಎಲ್ಲರೂ ಅಯ್ಯ ಆಕಿ ಮಗ ಅಂತ ನೋಡ ಅಂತ ಎಲ್ಲರೂ ಹೊಳ್ಳೊಳ್ಳಿ ನಿಂತರು. ದಾರಿ ಕೊಟ್ರ ಆಕಿಗೆ. ಎಲ್ಲಾ ಗದ್ಲೆಲ್ಲ ಶಾಂತ ಆಗಿ ಹೋತು. ಬಾಜಿ ಬಜಾಂತ್ರಿ ಎಲ್ಲಾ ನಿಂತು ಬಿಡ್ತ್ರಿ. ಎಲ್ಲಾ ಸದ್ದು ಗದ್ಲೆಲ್ಲ ಶಾಂತ ಆತು. ಏನಾತಿದು ಅವಘಡ ಅಂತ ರಾಜನು ಕೂಡ ಅಲ್ಲೇ ನೋಡ್ಲಿಕ್ಕತ್ತಿದ್ದ. ನೋಡ್ರಪ್ಪ ಅಂತ ಅಂದ. ಎಲ್ಲರೂ ಓಡ್ ಹೋಗಿ ನೋಡ್ಲಿಕ್ಕತ್ತಾಗ ಆ ಮಗು ರಕ್ತದ ಮಡುವಿನಾಗ ಬಿದ್ದಿತ್ರಿ. ಅವ್ರವು ಓಡಿ ಬಂದಾಕಿನ ಆ ಮಗುನ ಎತ್ಕೊಂಡು ತೊಡಿ ಮ್ಯಾಗ ಹಾಕೊಂಡು ತನ್ನ ಸೆರಗಿಲೆ ಎಲ್ಲ ಮೈಕೈ ಒರಿಸಿ ಅಪ್ಪಿ ಅಂತೇಳಿ ಗದ್ದ ತುಟಿ ಮುಟ್ಟಿ ಅಳಗಾಡ್ಸಾತಾಳ. ಎದಿ ಬಡಿಯಾಕತ್ತಾಳ. ತ್ರಾಸ್ ಮಾಡ್ಕೊಂಡು ಚೀರಾಡಕತ್ತಾಳ. ಏನಾತ್ರು ನನ್ ಮಗ್ಗ, ನೋಡ್ರಪ್ಪ ಮಾತಾಡುವಲ್ದು, ನೋಡುವಲ್ದು, ರಗತ್ ಹೆಂಗ್ ಹೊಂಟದ ಅಂತ ಬಾಯ್ ಮಾಡಾಕತ್ತಾಳ. ಎಲ್ಲರೂ ಏನ್ ಮಾಡ್ಬೇಕು, ಅಸಹಾಯಕರಾಗ್ಯಾರ. ಏನಾತಪ್ಪ ಇದು? ಸಂಭ್ರಮದಿಂದ ಸಡಗರದಿಂದ ರಾಜನನ್ನ ಬರಮಾಡ್ಕೋಬೇಕು ಅಂತ ನಾವೆಲ್ಲ ಹೊರಟ್ರೆ ಎಲ್ಲಾ ಊರಾಗೂ ಸಂತೋಷದಿಂದ ನಡೀತು. ಎಲ್ಲ ರಾಜನ ವೈಹಾಳಿ, ರಾಜನ ಉತ್ಸವ. ಈ ನರಗಟ್ಟಿಗೆ ಬಂದಾಗ ಹಿಂಗಾಗಬೇಕು ಅಂದ್ರೆ ಹೆಂಗಪ್ಪ ಇದು? ಎಲ್ಲರೂ ಏನಪ್ಪಾ ಅಂತಂದ್ರ ತ್ರಾಸ್ ಮಾಡ್ಕೊಳಕತ್ರು. ಆ ತಾಯಿ ದುಃಖ ನೋಡಿ ಹೆಣ್ಮಕ್ಳೆಲ್ಲ ಆಳಾಕತ್ರು. ಹೆಣ್ಮಕ್ಳೆಲ್ಲ ಆಳೋದ್ ನೋಡಿ ಗಂಡ್ಮಕ್ಳಿಗೂ ಪಾಪ ತ್ರಾಸ ಅನಿಸ್ತು. ರಾಜನಿಗೂ ಪಾಪ ಮನಸ್ಸು ಮರಿಗಿತು. ಏನಾತಿದು? ಅವ ಆನಿ ಬಿಟ್ಟು ಕೆಳಗಿಡದ. ಅವನು ಹೋಗಿ ನೋಡ್ದ. ಏನಾತಿವ ಅಂದ. ಆಕಿಗೂ ಸಮಾಧಾನ ಮಾಡಿದ. ಹಿಂಗಾಗಬಾರ್ದಾಗಿತ್ತು ಇಂಥ ಅನಾಹುತ. ನಾ ಹೊಂಟಿರುವ ಕಾರ್ಯ ಎಂತದ್ದು, ಇದಾದದ್ದೇನು ಅಂತ ಬಹಳ ಮರಿಗಿದವ. ಮಹಾಲಿಂಗ ಸ್ವಾಮಿಗಳು ದಿವ್ಯ ಜ್ಞಾನಿಗಳು, ದೊಡ್ಡ ಮಹಾತ್ಮರು, ತಪಸ್ವಿಗಳು. ಅವರನ್ನು ನೋಡಬೇಕು ಅಂತ ನಾನು ಹೊರಟೆ. ನನ್ನಿಂದ ಏನ್ ಅಪಚಾರ ಆತೋ ಏನೋ, ಈ ಊರಿಗೆ ಬಂದು ಮುಟ್ಟೋದೆ ತಡ ಇಂಥ ಒಂದು ಅನಾಹುತ ಆಗಿಬಿಡ್ತಲ್ಲ. ಏನಾತಪ್ಪ ನನ್ನಿಂದ ತಪ್ಪು? ಅಯ್ಯೋ ಮಹಾತ್ಮ, ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಾ ಮಾಡು. ಏನಾದ್ರೂ ಶಿಕ್ಷಾ ಕೊಡುದಿದ್ರೆ ನನಗೂ ಕೊಡು. ಆ ಮಗುವಿಗೆ ಯಾಕೆ ಕೊಟ್ಟೆಪ್ಪ ಅಂತ ಅವನು ಬಹಳ ತ್ರಾಸ ಮಾಡ್ಕೊಂಡ. ರಾಜ ತ್ರಾಸ ಮಾಡಿಕೊಂಡು ವಿಚಾರ ಮಾಡಿದ. ಒಂದಂದ್ರ 10 ವಿಚಾರ. ನಾನು ಸರಳ ಒಬ್ಬನ ಬಂದು ಹೋದ್ರೆ ಚಲೋ ಆಕಿತ್ತ ಏನ? ನಾನು ರಥದೊಳಗೆ ಬಂದ್ಬಿಟ್ರೆ ಚಲೋ ಆಕಿತ್ತ ಏನ? ಈ ಆನಿ ಒಂಟಿ ಕುದುರೆ ಎಲ್ಲಾ ಸದರು ತಗೊಂಡು ಎಲ್ಲಾ ಉತ್ಸವ ವೈಹಾಳಿ ಮಾಡ್ಕೋತ ಬರುದು ಅವಶ್ಯ ಇದ್ದಿದ್ದಿಲ್ಲ ಏನ? ನೋಡಾಕ್ ಹೊಂಟಿದ್ದು ಗುರುಗಳನ್ನ, ನೋಡಾಕ್ ಹೊಂಟಿದ್ದು ಮಹಾತ್ಮರನ್ನ, ನೋಡಾಕ್ ಹೊಂಟಿದ್ದು ತಪಸ್ವಿಗಳನ್ನ. ನಾ ಆನಿ ಏರಿ ಹೊಂಟ್ರ ಇದು ತಪ್ಪಾತಲ್ಲ. ಇದು ಅಹಂಕಾರದ ಪ್ರತೀಕ ಆತು. ಬಹುಶಃ ಅದಕ್ಕೆ ಹಿಂಗಾತೋ ಏನು? 10 ವಿಚಾರ ಮಾಡಿದ. ಬಸವಣ್ಣವ್ರ ವಚನದಾಗ ಒಂದ್ ಬರ್ತದ ನೋಡ್ರಿ. ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲವ ನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ. ಬಹುಶಃ ಗವಾಯಿಗಳು ಹಾಡುವಂಗ ಕಾಣ್ತದ. ಹಾಡ್ತೀರಪ್ಪ? ಹಾಡ್ರಿ.
ಆನೆಯ ನೇರಿಕೊಂಡು ಹೋದಿರಿ ನೀವು ಆನೆಯ ನೇರಿಕೊಂಡು ಹೋದಿರಿ ನೀವು ಆನೆಯ ನೇರಿಕೊಂಡು ಹೋದಿರಿ ನೀವು ಆನೆಯ ನೇರಿಕೊಂಡು ಹೋದಿರಿ ನೀವು ಕುದುರೆಯ ನೇರಿಕೊಂಡು ಹೋದಿರಿ ನೀವು ಕುದುರೆಯ ನೇರಿಕೊಂಡು ಹೋದಿರಿ ನೀವು ಆನೆಯ ನೇರಿಕೊಂಡು ಹೋದಿರಿ ನೀವು ಆನೆಯ ನೇರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ ಸತ್ಯವೆಂಬ ಫಲವ ಆನೆಯ ನೇರಿಕೊಂಡು ಹೋದಿರಿ ನೀವು ಆನೆಯ ನೇರಿಕೊಂಡು ಹೋದಿರಿ ನಿಮ್ಮಲ್ಲಿ ಪ್ರವಚನ ನಿನ್ನೆ ಶುರು ಆತ್ರೆ ಮೊನ್ನೆ ಹಾ ಹಾ ಹೌದು ಹೌದು ಹೇಳಿದ್ರು ಅವರು ನಿಮ್ ಕಡೆ ಬರೋದೈತಿ ಅಂತ ಹೇಳಿ ಟೈಮ್ ಕೊಟ್ಟಿದ್ರಿ ಅಂತ ಹೇಳಿ ಮುಗ್ದೈತಿ ಎರ್ದಾಳ ಮಾಡ್ಯಾರ ರಬಕವಿ ಮಾಡ್ಯಾರ ಮನಟ್ಟಿ ಮಾಡ್ಬೇಕಂದ್ರು ಅವರು ಮುಂದೆ ಟೈಮ್ ಕೊಡ್ರಿ ಈಗ ಬೇಡ ಅಂತ ಬಹುಶಃ ಮಾಲಿಂಗ್ಪುರ್ ಮಾಡ್ತೀವಂದ್ರು ಮಾಲಿಂಗ್ಪುರದೊಳಗೆ ಕೊಪ್ಪಳದವ್ರದ್ದು ಇಟ್ಕೊಳ್ಳೋರು ಅದಾರ ಹಂಗಾಗಿ ಅವ್ರು ಬೇಡ ಅಂತ ಮಾಡ್ತಾರೆ ಮುಂದಿನ ತಿಂಗಳು ಅದಕ್ಕೆ ಆ ತಯಾರಿ ಒಳಗ ಇವರಿಗೆ ಬೇಡ ಅಂತ ಹೇಳಿದ್ರು ನೆಕ್ಸ್ಟ್ ಅವರು ಬೆಳಿಗ್ಗೆಗೆ ಅವಕಾಶ ಇದೆ ಅಂತ ಅಲ್ಲಿ ಹೋದ್ರು ನೀವೇನೋ ನವೆಂಬರ್ ಡೇಟ್ ಕೊಟ್ಟಿದ್ರಿ ಅಂತ ಅವ್ರು ಹೆಂಗ ಯೋಗ ಅದೆಲ್ಲ ಚಲೋ ನಡೆದ ಎಲ್ಲಿ ಒಳಗೆ ಹಾಲ್ನೇ ಮಾಡ್ತಾರೆ ಹೊರಗೆ ಮಾಡ್ತಾರೆ ನೋಡ್ರಿ ಮಾಲೋಜಿ ರಾಜಾಗ ಏನ್ ಅನಿಸ್ತು ಅಂತಂದ್ರೆ ನಾ ಆನಿ ಏರಿ ಬಂದದ್ದೇ ತಪ್ಪಾಯ್ತು ಮಹಾತ್ಮರನ್ನ ನೋಡಕ್ ಹೋಗುವಂತ ಪದ್ಧತಿ ಇದಲ್ಲ ಬಹುಶಃ ಆ ಕಾರಣಕ್ಕ ಹಿಂಗಾತೋ ಏನು ನನ್ನ ಅಹಂಕಾರವನ್ನು ನಾನು ಪ್ರದರ್ಶನ ಮಾಡಿಬಿಟ್ನಲ್ಲ ಎಂಥ ತಪ್ಪಾಯ್ತಲ್ಲ ಅಂತೇಳಿ ಮತ್ತೆ ತಿರ್ಗ ಆನೆಯನ್ನು ಹತ್ಲಿಲ್ಲ ಅಲ್ಲಿಂದ ಆತ ಕಾಪಾಡಪ್ಪ ತಪ್ಪಾಯ್ತಪ್ಪ ಅಂತ ಹೇಳಿ ಅದೇ ಒಂದು ಜಪ ಮಾಡಿಕೊಳ್ತ ಮಹಾಲಿಂಗೇಶ್ವರರು ಎಲ್ಲೆದಾರ ಅಂತ ಅವ್ರ ಕಡೆ ಹೊರಟಾರೆ ಆತನ ಹಿಂದೆ ಆ ಮಗು ಪ್ರಾಣ ಬಿಟ್ಟ ಮಗುವನ್ನು ಕೂಡ ತಾಯಿ ಎತ್ತಿಕೊಂಡು ಆಕೆನೂ ಹಿಂದಿಂದ ಹೊರಟ್ಲು ಮಹಾಲಿಂಗೇಶ್ವರ ಏನಪ್ಪಾ ಇದು ನಿನ್ನ ದರ್ಶನಕ್ಕಾಗಿ ಬಂದಂತ ರಾಜ ಈ ಎಲ್ಲ ಉತ್ಸವ ಮಾಡಿಕೊಂಡು ಹೋಗುವಾಗ ಇಂಥ ಅನಾಹುತವಾಯ್ತು ಅದು ಆದ್ರ ಆಗಲಿ ನನಗೇನಾದ್ರೂ ಆದ್ರ ನಡೀತಿತ್ತಪ್ಪ ಬಾಳಿ ಬೆಳಿಬೇಕಾದ ನನ್ನ ಎಳಿ ಕಂದಮ್ಮಗೆ ಹಿಂಗಾತಲ್ಲ ನನಗ ಇದ್ದದ್ದು ಅದೊಬ್ಬನೇ ಮಗ ಗಂಡನೂ ತೀರಿ ಹೋಗಿಬಿಟ್ಟಾನ ಆ ಮಗುವನ್ನೇ ಜೋಪಾನ ಮಾಡಿಕೊಂಡು ಮಗುವಾಗೆ ನನ್ನ ಬದುಕನ್ನ ಮೀಸಲಾಗಿಟ್ಕೊಂಡು ಹೊಂಟಿದ್ದೆ ಆ ಮಗಾನು ಕೈ ಬಿಟ್ಟು ಹೋತಂದ್ರೆ ಏನ್ ಮಾಡ್ಲೆಪ್ಪ ಬದುಕಿದ್ದಾದ್ರೂ ಏನ್ ಪ್ರಯೋಜನ ನಾನು ನನ್ನೊಬ್ಬ ಜೀವನವನ್ನು ತಗೊಂಡ್ಬಿಡು ನನ್ನ ಜೀವ ತಗೊಂಡ್ಬಿಡು ದೇವ್ರ ಅಂತ ಹೇಳಿ ಆಕೇನಪ್ಪ ಅಂತಂದ್ರೆ ತ್ರಾಸ್ ಮಾಡಿಕೋತ ಆ ಮಗುನ್ ಹಿಡ್ಕೊಂಡು ಅತಗೋತ ಆಕಿನೂ ಹೋದ್ಲು ಕೂಡಿದ ಜನ ಎಲ್ಲ ಮಂಕ ಕೌದವರ ಹಾಗೆ ಸೂತಕದ ವಾತಾವರಣ ನಿರ್ಮಾಣ ಆಗೈತಿ ಅನ್ನುವ ಹಾಗೆ ಎಲ್ಲರೂ ಕೂಡ ಮಹಾಲಿಂಗೇಶ್ವರ ಇರುವ ಸ್ಥಾನಕ್ಕೆ ಚೆನ್ನಗಿರಿಗೆ ಹೋಗ್ತಾರೆ ಆ ಚೆನ್ನಗಿರಿ ಗುಡಿ ಒಳಗೆ ಮಹಾಲಿಂಗೇಶ್ವರರ ಮುಂದೆ ರಾಜ ಹೋಗಿ ಪಾದಕ್ಕೆ ಬಿದ್ದು ಗಳಗಳನೆ ಅಳ್ತಾನೆ ಆತ ನಡಗ್ತಾನೆ ಕೈಕಾಲು ನಡಗ್ತಿರ್ತಾವ ಕಣ್ಣೀರು ಸುರಿತಿರ್ತಾವ ಇದನ್ನ ನೋಡಿದ
ಗುರುಗಳು ಕೇಳ್ತಾರೆ, ಯಾಕೆ ರಾಜ, ಏನು, ಯಾಕೆ ಹಿಂಗ ಅಂದಾಗ, ಅಪ್ಪ ಕ್ಷಮಾ ಮಾಡು, ನನ್ನಿಂದ ಒಂದ್ ದೊಡ್ಡ ಅಪರಾಧ ಆಗ್ಯದ, ನನ್ನಿಂದ ತಪ್ಪಾಗ್ಯದ. ನಾನೇನಾದ್ರೂ ತಪ್ಪು ಮಾಡಿದರೆ ಶಿಕ್ಷಾ ನನಗಾಗಲಿ, ಆ ಎಳೆ ಕಂದಮ್ಮಗೆ ಯಾಕಪ್ಪ? ಬರುವಾಗ ಇಂಥ ಅನಾಹುತವಾಯ್ತು, ನಿನಗ್ ಗೊತ್ತಿರ್ಲಾರದ್ ಯಾವ್ದೈತಪ್ಪ? ಆ ಮಗು, ಆಕೆಗೆ ಒಂದೇ ಮಗು ಇತ್ತಂತ, ಗಂಡನೂ ಇಲ್ಲ, ಮಗುವಿಗಾಗೆ ತನ್ನ ಜೀವನ ಮೀಸಲಾಗಿಟ್ಟುಕೊಂಡು ಬದುಕ್ತಾ ಇದ್ಲು. ಆ ಮಗುನು ಇವತ್ತ ಜೀವ ಬಿಟ್ಟತಿ ಅಂದ್ರೆ ಆಕಿ ನಾನು ಸತ್ತ ಬಿಡ್ತೀನಿ ಅಂತಾಳ, ನಾನು ಜೀವ ಬಿಡ್ತೀನಿ ಅಂತಾಳ, ನನಗೇನದ ಇನ್ನು ಜೀವನದಾಗ ಅಂತಾಳ. ಇದೆಲ್ಲ ವಾತಾವರಣ ನೋಡಿ ನನಗೂ ಬಹಳ ತ್ರಾಸ ಅನಿಸ್ತು. ಏನಿದು, ಎದಕ್ಕಾಗಿ ಬರಾಕತ್ತೆ, ಏನಾಯ್ತು ಅನ್ನುವಂತ ಆತಂಕ ನನ್ನ ಮನಸ್ಸಿನಾಗ ಮನಿ ಮಾಡ್ಯದ. ಏನಪ್ಪಾ ಇದು ಮಹಾತ್ಮ, ಏನಾದರೂ ನಿನ್ನ ಆಶೀರ್ವಾದ ಆಗಬೇಕು, ಒಂದೋ ನನಗೆ ಶಿಕ್ಷಾ ಆಗಲಿ, ನನ್ನ ಪ್ರಾಣವನ್ನಾದರೂ ತಗೊಂಡು ಆ ಮಗುವನ್ನ ಬದುಕಿಸುವಂತದ್ದಾಗಲಿ. ಆದ್ರೆ ಆ ಮಗು ಹೀಗಾಗಬಾರದು, ಆ ಮಗು ಹೀಗೆ ಜೀವ ಕಳ್ಕೊಂಡು ಕೊನೆಗೆ ತಾಯಿಯೂ ಕೂಡ ಅದ ಕೊರಗಿನೊಳಗ ಜೀವ ಬಿಡುವಂಗ ಆಗಬಾರದು. ಮಹಾತ್ಮ ನೀನ ಏನಾದ್ರೂ ಮಾಡಬೇಕು ಅಂತ ಬೇಡಿಕೊಂಡಾಗ ಮಹಾಲಿಂಗೇಶ್ವರರು ಆ ತಾಯಿಯನ್ನ ಮುಂದೆ ಕರೆದ್ರು. ಆ ಗುರುಗಳ ಪಾದದ ಮೇಲೆ ಆ ಮಗುನ ಹಾಕಿ ಆಕೆನೂ ಕುಸದು ಕುಂತ್ಲು. ಏನಾದ್ರೂ ಮಾಡ್ಯಪ್ಪ ಅಂತ ಬಿಕ್ಕಿ ಬಿಕ್ಕಿ ಅಳಾಕತ್ಲು. ನೀನು ಪರಮಾತ್ಮನ ಸ್ವರೂಪಯಪ್ಪ, ಏನಾದ್ರೂ ಮಾಡು ಅಂತ ಬೇಡ್ಕೊಳ್ಳುವಾಗ ಮಹಾಲಿಂಗೇಶ್ವರರು ತಮ್ಮ ಹತ್ರ ಇರ್ತಕ್ಕಂಥ ವಿಭೂತಿಯನ್ನ ಮಂತ್ರಿಸಿ ಆ ಮಗುವಿನ ಹಣಿಗೆ ಹಚ್ತಾರಂತೆ. ನಂತರದಲ್ಲಿ ಪಾದೋದಕವನ್ನ ಬಾಯಿಗೆ ಹಾಕ್ತಾರಂತೆ. ಆ ವಿಭೂತಿಯನ್ನೆಲ್ಲ ಮೈಕೈ ತುಂಬಾ ಎಲ್ಲ ಸವರುತ್ತಾರಂತೆ. ಎದೆ ಮೇಲೆ ಕೈ ಇಟ್ಟು ಅವರು ಓಂ ನಮಃ ಶಿವಾಯ ಮಂತ್ರೋಚ್ಚಾರವನ್ನ ಮಾಡ್ತಾರಂತೆ. ಆಗ ಮಗು ಮಕ್ಕೊಂಡಿತ್ತ ಏನ ಎದ್ದಿತಲ್ಲ ಅನ್ನೋ ಹಂಗ ಎದ್ದು ಕುಂತಂತ್ರಿ. ಆ ಮಗು ನೋಡಿ, ಮಕ್ಕೊಂಡ್ ಹುಡುಗ ಎದ್ದು ಕುಂತಂಗ ಆಯ್ತು. ಆ ಮಗು ಎದ್ದು ಕಣ್ಣೊರಿಸ್ಕೊಂಡು ಎಲ್ಲಾರನು ನೋಡಾಕೈತು. ತಾಯಿಗೂನು ಹೋದ ಜೀವ ಬಂದಂಗ ಆತು. ಆ ಮಗುನ ತೆಕ್ಕಿ ಬಿಡುದು ಅತ್ತು ಮಹಾಲಿಂಗೇಶ್ವರರ ಪಾದಕ್ಕೆ ಬಿದ್ದು, ಯಪ್ಪ ನನಗ ಹೊಳ್ಳಿ ಜೀವದಾನ ಮಾಡಿದೀಯಪ್ಪ, ನನ್ನ ಮಗಗಟ್ಟ ಬದುಕಿಸ್ಲಿಲ್ಲ, ನನ್ನನ್ನೂ ಬದುಕಿಸಿದ್ಯಪ್ಪ ನೀನು, ನನ್ನ ಮಗನಿಗೆ ಜೀವನ ಕೊಡ್ಲಿಲ್ಲ ಅಷ್ಟ, ನನಗೂ ನೀನು ಜೀವನ ಕೊಟ್ಟೆಪ್ಪ, ನಿನ್ನ ಆ ಋಣವನ್ನ ನಾನು ಎಂದ ತೀರಿಸಲಿ, ಹೆಂಗ ತೀರಿಸಲಿಪ್ಪ ಅಂತ ಹೇಳಿ ಆ ತಾಯಿ ಮತ್ತೊಮ್ಮೆ ಗುರುಗಳಿಗೆ ನಮಸ್ಕಾರ ಮಾಡ್ತಾಳ ಅನ್ನುವಂತ. ನೋಡ್ರಿ, ಪ್ರಸಂಗ ಇಂಥವು ಬೇರೆ ಬೇರೆ ಮಹಾತ್ಮರ ಜೀವನದಾಗೂ ನಾವು ನೋಡ್ತಾ ಬರ್ತೀವಿ. ಏನು ಸಿದ್ಧಾರೂಢರು ಕೂಡ ಸದಾಕಾಲ ಬಂದು ಸೇವಾ ಮಾಡುವಂತ ಸದ್ಭಕ್ತ ಒಮ್ಮೆ ಬರ್ಲಿಲ್ಲ ಅಂದಾಗ, ಯಾಕೆ ಬರ್ಲಿಲ್ಲ ಆತ, ಏನಾಯ್ತು ಆತಗ ಅಂತ ಕೇಳಿದ್ರು. ಇಲ್ರಿಪ್ಪ, ಹಾಸಿಗೆನ ಹಿಡ್ದಾನ, ಎದ್ದಡ್ಡಾಡಕ ಬರುದಿಲ್ಲ, ಇನ್ನೇನು ಅವ ಸುಧಾರಿಸ್ತಾನ ಅನ್ನೋದು ಏನು ಸಾಧ್ಯ ಇಲ್ಲ. ಡಾಕ್ಟರ್ ಅಂದಾರ ಇರು ತಕ ನೋಡ್ಕೊಳ್ರಿ, ಆಯ್ತ ಅವಂದು ಅಂತ ಹಿಂಗ ಅಂದಾರ. ಅಂದಾಗ ಸಿದ್ಧಾರೂಢರು ಅಂದ್ರು, ಇನ್ನೂ ಸೇವಾ ಮಾಡೋದು ಬಹಳ ಐತವ, ಇನ್ನೂ ಸೇವಾ ಮಾಡೋದು ಬಹಳ ಐತಿ, ತಮ್ಮ ನಾಳೆ ಅವನ್ನ ಕರ್ಕೊಂಬರ್ರಿ ಅಂತಾರ. ಅವಾಗ ಆತನ ಸ್ನೇಹಿತನಿಗೆ ಗುರುಗಳು ಹೇಳಿದಾಗ ಬಂಡಿ ಮಾಡಿಕೊಂಡು ಅದರಾಗ ಆ ಆರಾಮಿಲ್ಲದ ಮನುಷ್ಯನನ್ನ ಕರ್ಕೊಂಡು ಸಿದ್ಧಾರೂಢರ ಹಂತಕ್ಕೆ ಬಂದ್ರೆ ಸಿದ್ಧಾರೂಢ ಅಜ್ಜರು ಬಾರತಮ್ಮ ಅಂತ ಮಾತಾಡಿಸಿ ಅವರ ಸ್ವತಃ ಊಟಕ್ಕೆ ನೀಡಿ ಉಣಿಸ್ತಾರ್ರಿ. ಯಪ್ಪ, ನಾವು ಚಮಚದ್ಲೆ ಹಾಕ್ತಿದ್ವಿ ಗಂಜಿನ, ನೀವೇನ್ರಿ ಊಟಕ್ಕೆ ಬಾ ಅನ್ನಕತ್ತೀರಿ ಅಂದ್ರೆ ನಿಮಗೇನ್ ಗೊತ್ತೈತಿ, ಉಣ್ತಾನವ, ಬಾಳ ಹಸದಾನವ ಅಂತ ಹೇಳಿ ಕರ್ಕೊಂಡು ಹೋಗಿ ಕುಂದ್ರಿಸಿ ಅವರ ಸ್ವತಃ ಊಟಕ್ಕೆ ನೀಡ್ತಾರ. ಅವರು ರೊಟ್ಟಿ ಮುರಿದು ಸಾರು ಹಾಕಿದ್ರೆ ಅದನ್ನ ರೊಟ್ಟಿ ಸಾರ ಕಲಿಸ್ಕೊಂಡು ಊಟ ಮಾಡ್ತಾನೆ. ಮ್ಯಾಲೆ ಸಂಗಟಿ ನೀಡಿದ್ರೆ ಅದನ್ನು ಕೂಡ ಬಹಳ ಚಂದ ಊಟ ಮಾಡ್ತಾನೆ. ಅವ ಉಣ್ಣುದು ನೋಡಿ ಎಲ್ಲರಿಗೂ ಆಶ್ಚರ್ಯ. ಹಾಸಿಗೆ ಹಿಡಿದ ಮನುಷ್ಯ, ಚಮಚೆದ್ಲೆ ಅಂಬ್ಲಿ ಕುಡಿಸುವಂತ ಮನುಷ್ಯ ಏನ್ ಮಾಡ್ಯಾನ್ರಿ, ಕುತ್ಕೊಂಡು ಊಟ ಮಾಡಕತ್ತಾನ. ಊಟ ಆದ ಮೇಲೆ ತಾನ ಎದ್ದು ನಡ್ಕೋತ ಬಂದ, ಯಪ್ಪ ನಾನು ಒಂದ್ 4 ದಿನ ಇಲ್ಲೇ ಇರ್ತೀನಿ ಅಂದ. ಇರಪ್ಪ, ಯಾರು ಬೇಡಂತಾರ ಅಂದ್ರು. ಇದ್ದು ಮಠದಾಗ ಸೇವಾ ಮಾಡಿ ಮುಂದೆ ಮನೆಗೆ ಹೋಗ್ತಾನ ಅನ್ನುವಂಥದ್ದು ಬರ್ತದ್ರಿ. ನೋಡ್ರಿ, ಹಾಗಾಗಿ ಮಹಾತ್ಮರ ಜೀವನದೊಳಗೆ ಇಂಥ ಎಲ್ಲ ಘಟನೆಗಳನ್ನು ಕೇಳ್ತಾ ಬರ್ತೀವಿ ನಾವು. ಫಲಹಾರ ಸ್ವಾಮಿಗಳು ಅಂತ ಒಬ್ರು, ಫಲಹಾರ ಶಿವಯೋಗಿಗಳು, ಅವರು ಸಂಚಾರ ಮಾಡ್ತಕ್ಕಂಥ ಸಂದರ್ಭದೊಳಗೆ ಸವದತ್ತಿ ತಾಲೂಕ್ ಹಂಚಿನಾಳದೊಳಗೆ ಸಂಚಾರ ಮಾಡ್ಕೋತ ಬರ್ತಿರ್ತಾರೆ. ಬರು ದಾರಿ ಒಳಗೆ ಏನಾಯ್ತು, ಅಲ್ಲಲ್ಲಿ ಪ್ರಸಾದಕ್ಕಂತ ಭಿಕ್ಷಾಟನೆ ಮಾಡ್ತಿರ್ತಾರೆ. 5 ಮನಿ ಭಿಕ್ಷಾ ಬೇಡುದು, ಒಂದು ಗುಡಿಯಾಗ ಕುಂತು ಪ್ರಸಾದ ಮಾಡೋದು, ಮುಂದೆ ಹೋಗುದು. ಆ ಹಂಚಿನಾಳ ಊರಾಗ ಬಂದು 5 ಮನಿ ಭಿಕ್ಷಾ ಬೇಡಬೇಕು ಅಂತ ಹೋದಾಗ ಅಲ್ಲೇನಾತು ಅಂತಂದ್ರೆ ಯಾರೂ ಭಿಕ್ಷಾ ಕೊಡ್ಲಿಲ್ಲ.
ಯಾಕ ಅಂದ್ರೆ ಇಲ್ರಿ ನಮ್ಮ ಊರಾಗ ಗೌಡ್ರು ಹಾಸಿಗೆ ಹಿಡ್ದಾರ, ಅವರು ಈಗ ಆಗ ಅನ್ನುವಂಗದಾರ, ಮತ್ತ ಇವತ್ತ ಬಹುಶಃ ಬಹಳ ಕ್ಷೀಣಾಗ್ಯಾರಂತ, ಅದಕ್ಕೆ ನಾವು ಇವತ್ತೇನೂ ಮಾಡಿಲ್ಲ. ಅವರನ್ನ ನಾವು ಬಹಳ ಗೌರವಿಸ್ತೀವಿ, ಅವ್ರ ಬಗ್ಗೆ ಬಹಳ ಅಭಿಮಾನ ನಮಗ, ನಮ್ಮ ಊರಿಗೆನ ತಂದಿದ್ದಂಗ ಅವರು, ಅದಕ್ಕೆ ನಾವೆಲ್ಲ ಆ ಒಂದು ದುಃಖದೊಳಗೆ ಅದೀವಿ ಅಂತ ಹಿಂಗೆಲ್ಲ ಹೇಳ್ತಾ ಬಂದ್ರು. ಮುಂದೆ ಅರ್ಧ ಊರ್ ದಾಟಿ ಮುಂದೆ ಬರುವಾಗ ಏನಾಯ್ತು ಅಂದ್ರೆ ಗೌಡ್ರು ದೇಹ ಬಿಟ್ರು ಅನ್ನೋ ಸುದ್ದಿ ಹಬ್ಬಿತು. ಅವಾಗ ಇನ್ನೊಂದ್ 4 ಮನಿ ಬೇಡಬೇಕು ಅಂತ ಇವ್ರು ಅನ್ನುವಾಗ ಗೌಡ್ರು ತೀರ್ಕೊಂಡ್ರು ಅನ್ನೋ ಸುದ್ದಿ ಗೊತ್ತಾದಗಳೇನ ಇನ್ನಂಗಾರ ಭಿಕ್ಷಾ ಸಿಗುವುದಿಲ್ಲ, ಇಲ್ಲಿ ಹೆಂಗ್ ಮಾಡೋದು ಅಂತ ಅನ್ಕೋತ ನಿಂತಾಗ ಯಾರೋ ಮಾತಾಡಿಸಿದ್ರು, ಏನು ಗುರುಗಳ ಯಾರು ಎಲ್ಲಿಂದ ಬಂದ್ರಿ, ಏನಾಗಬೇಕಾಗಿತ್ತು? ಇಲ್ಲ, ನಾವು ಅಲ್ಲಲ್ಲಿ ಊರಾಗ ಭಿಕ್ಷಾಟನೆ ಮಾಡಿ ಪ್ರಸಾದ ಮಾಡಿ ಮುಂದೆ ಸಂಚಾರಕ್ಕೆ ಹೋಗವರು, ನಾವು ಚರಮೂರ್ತಿಗಳು, ನಾವು ಮುಂದೆ ಹೋಗಬೇಕು ಅಂತಂದಾಗ ಈ ಊರಾಗ ನಮಗಿನ್ನೂ ಭಿಕ್ಷ ಸಿಗಲಿಲ್ಲ, ಯಾರು ಸೇವಾ ಮಾಡೋರು ಮತ್ತ ಇಲ್ಲಿ ಸಿಗಲಿಲ್ಲ ಅಂದಾಗ ಎಲ್ಲರೂ ಗೌಡ್ರ ಹೆಸರನ್ನು ಹೇಳ್ತಿದ್ರು. ಗೌಡ್ರು ದೇಹ ಬಿಟ್ರಂತ ಅನ್ನುವಾಗ, ಹೌದ್ರಿಪ್ಪ, ನಮ್ಮೂರಾಗ ಯಾವ್ದ ಗುರುಗಳು ಬಂದ್ರು ಗೌಡ್ರ ಮನ್ಯಾಗನ ಪೂಜಾ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲದ ಏನಂದ್ರೆ ಗೌಡ್ರು ಗುರುಗಳ ಮೇಲೆ ಬಹಳ ಭಕ್ತಿ, ಅಂತ ಭಕ್ತಿವಂತ ಮನುಷ್ಯ ಅವ್ರು ಇವತ್ತ ದೇಹ ಬಿಟ್ಟಾರ ಅನ್ನೋದಕ್ಕೆ ಯಾರೂ ಇವತ್ತೇನೂ ಮಾಡಿಲ್ಲ. ಮತ್ತ ಗುರುಗಳನ್ನ ಕರೆದು ಭಿನ್ನ ಮಾಡುವಂತ ಸಂದರ್ಭನೂ ಅಲ್ಲ. ಮತ್ತ ಹಿಂಗ ಅಂತ ಮಾತನಾಡುವಾಗ ಗೌಡ್ರು ಬಹಳ ದೊಡ್ಡವರು, ಪುಣ್ಯಾತ್ಮರು, ಸೇವಾ ಮಾಡೋ ಸ್ವಭಾವದವರು, ಮತ್ತು ಗುರುಭಕ್ತಿಯನ್ನ ಮೆರೆದವರು ಅಂತ ಅನ್ನೋದನ್ನ ಕೇಳಿ ಇವ್ರೇನಂತಾರ ಅಂದ್ರೆ, ನಿಮ್ಮೂರಾಗ ಭಿಕ್ಷಾ ಸಿಗಲಿಲ್ಲ ಅಂದ್ರೂ ಅಟ್ಟ ಹೋತು, ನಿಮ್ಮೂರಾಗ ಯಾರೋ ಸೇವಾ ಮಾಡ್ಲಿಲ್ಲ ಅಂದ್ರೆ ಅಟ್ಟ ಹೋತು, ಸೇವಾ ಮಾಡಿ ಪುಣ್ಯ ಕಟ್ಕೊಂಡು ಹೋಗ್ಯಾನಂದ್ರೆ ಆ ಪುಣ್ಯಾತ್ಮನ ಮುಖನಾದ್ರೂ ನೋಡಿ ಹೊಕ್ಕೀನಿ ಅಂತೇಳಿ ಫಲಹಾರ ಸ್ವಾಮಿಗಳು ಆ ತೀರ್ಕೊಂಡ ಗೌಡನ್ ಮನೆಗೆ ಹೋಗ್ತಾರೆ. ಅವಾಗ ಗೌಡನ್ ಮನೆಗೆ ಹೋದಗಳೇ ಸ್ವಾಮಿಗಳು ಬಂದ್ರು ಅಂತ ಎಲ್ಲಾ ಸರದು ದಾರಿ ಕೊಡ್ತಾರೆ. ಗುರುಗಳು ಬರ್ತಾರೆ. ಅವಾಗ ಇನ್ನೂ ಅವರನ್ನು ಕುಂದ್ರಿಸಿರಂಗಿಲ್ಲ, ಮಲಗಿದಂಗ ಇರ್ತಾರೆ, ಇನ್ನು ಹಾಸಿಗೆ ಮೇಲೆ ಮಲಗಿರ್ತಾರೆ, ಇನ್ನು ತೊಳೆದು ಕುಂದ್ರಿಸೋದು ಪೂಜಾ ಮಾಡೋದು ಏನೂ ಆಗಿರ್ಲಿಲ್ಲ. ಆಗಲೇ ಗುರುಗಳು ಬಂದಿದ್ರು. ಅವಾಗ ಎಲ್ಲದಾರಪ್ಪ ಗೌಡ್ರು ಅಂದಾಗ, ಇಲ್ಲ ಒಳಗ ಕೋಲ್ಯಾಗ ಅಲ್ಲೇ ದೇಹ ಬಿಟ್ಟಾರೆ, ಅಲ್ಲೇ ಇದ್ರವ್ರು ಕೊನೆಗಾಲಕ್ಕ ಅಲ್ಲೇ ದೇಹ ಬಿಟ್ಟಾರ, ಇನ್ನೂ ಕುಂದ್ರಿಸಿಲ್ಲ ಅನ್ನೋ ಮಾತು ಕೇಳಿದಾಗ, ಇಲ್ಲ ನಾ ಅಲ್ಲೇ ನೋಡ್ತೀನಿ ಅವರನ್ನ ಅಂತ ಹೋದ್ರು ಗುರುಗಳು. ಒಳಗ್ ಹೋಗಿ ಅವರೆಲ್ಲಾ ಕೂತವ್ರು ಸರ್ಕೊಂಡ್ರು, ಅವ್ರಿಗೆ ದಾರಿ ಬಿಟ್ರು. ಒಳಗ್ ಹೋಗಿ ಆ ಗೌಡ್ರು ಮಲಗಿದ ಗೌಡ್ರ ದೇಹ ಬಿಟ್ಟ ಮಂಚದ ಮೇಲೆ ಕುತ್ಕೊಂಡು ಆ ಗೌಡ್ರ ಒಂದು ಹಣೆಗೆ ವಿಭೂತಿಯನ್ನ ಹಚ್ಚಿ, ನಿಮ್ಮ ಸೇವಾ ಬಹಳ ದೊಡ್ಡದದ, ಯಾವ ಗುರುಗಳನ್ನು ಅಲಕ್ಷ್ಯ ಮಾಡ್ಲಾರ್ದ ನಿಮ್ಮ ಶಕ್ತ್ಯಾನುಸಾರ ಸೇವಾ ಮಾಡ್ಕೋತ ಬಂದವ್ರದಿರಿಪ್ಪ, ಪುಣ್ಯಾತ್ಮರದಿರಿ, ನಿಮಗ ಹಿಂಗ ಸಾವು ಬರುವುದಲ್ಲ, ಆರಾಮಿಲ್ದ ಸಾಯುವುದಲ್ಲ, ಇನ್ನೂ ಸೇವಾ ಮಾಡಿ ನೀವು ಸಹಜವಾಗಿ ಹೋಗಬೇಕಪ್ಪ. ಅದಕ್ಕೆ ನೀವು ಹೋಗೋದು ನನಗೇನು ಅಷ್ಟು ಸರಿ ಕಾಣ್ತಾ ಇಲ್ಲ, ನಿಮ್ಮ ಸೇವೆಯನ್ನ ನಾವು ಪಡ್ಕೋಬೇಕು ಅಂತ ನಿಮ್ಮೂರಿಗೆ ಬಂದಾಗ ನೀವು ದೇಹ ಬಿಡ್ತೀರಿ ಅಂದ್ರೆ ನಿಮ್ಮ ಸೇವಾ ಅರ್ಧ ಆದಂಗಾತು, ಇದೊಂದು ಸೇವಾ ಪೂರ ಮಾಡಿ ಹೋಗ್ಬೇಕು ಗೌಡ್ರೆ, ಹಿಂಗ್ ಮಾಡಿದ್ರೆ ಹೆಂಗ ನೀವು ಅಂತ ಮಾತಾಡ್ಸಿದ್ರೆ ಗೌಡ್ರು ಕಣ್ಣು ಬಿಟ್ರಂತ ನೋಡ್ರಿ, ದೇಹ ಬಿಟ್ಟ ಗೌಡ್ರು ಕಣ್ಣು ಬಿಟ್ರ. ಅವಾಗ ಆ ಮನೆಯವರು ಏನ್ ಎದಿ ಬೆಡ್ಕೊಂಡು ಅಳಾತಿದ್ರು, ಎಲ್ಲರಿಗೂ ಆಶ್ಚರ್ಯ, ಏನಾಯ್ತು, ಇವ್ರು ಯಾರು, ಏನ್ ಮಾಡಿದ್ರು ನಮ್ ಗೌಡ್ರಿಗೆ, ಮತ್ತೆ ಆರಾಮಾತಲ್ಲ, ಕಣ್ ಬಿಟ್ರಲ್ಲ, ಜೀವ ಬಂತಲ್ಲ ಅಂತ ಹಿಂಗೆಲ್ಲಾ ಸುದ್ದಿ ಹಬ್ಬಿದ್ದನ್ನೇ ಅವರ ಚರಿತ್ರೆ ಒಳಗೂ ನಾವು ಕೇಳ್ತಾ ಬರ್ತೀವಿ. ಮುಂದೆ ಸ್ವತಃ ಗೌಡ್ರೆ ಓಡಾಡಿ ಆ ಸ್ವಾಮಿಗಳಿಗೆ ಪೂಜೆ ಪ್ರಸಾದದ ವ್ಯವಸ್ಥೆ ಮಾಡಿ ಅವರಿಗೆ ಸತ್ಕಾರ ಮಾಡಿ ಕಳಿಸ್ತಾರ ಅನ್ನುವಂತಹದ್ದು ಬರ್ತದೆ. ಹಿಂಗ ಬಹಳ ಜನ ಮಹಾತ್ಮರ ಚರಿತ್ರೆ ಒಳಗೆ ನೋಡುವಂಗ ಮಹಾಲಿಂಗೇಶ್ವರರ ಚರಿತ್ರೆ ಒಳಗೆ ಮಾಲೋಜಿ ರಾಜ ಬರೋ ದಿವಸ ನಡೆದ ಘಟನಾ ಇದು ಅನ್ನುವಂತ ಉಲ್ಲೇಖ. ಆಕಿ ಗಂಗವ್ವ ತನ್ನ ಮಗನ ಕಳ್ಕೊಂಡು ಮತ್ತೊಳ್ಳಿ ಗುರುಗಳ ಆಶೀರ್ವಾದದಿಂದ ಬದುಕಿಸ್ಕೊಂಡ್ಲಲ್ಲ, ಇದೊಂದು ದೊಡ್ಡ ಪವಾಡ ಅನ್ನುವಂಥದ್ದು ಇರ್ಲಿ. ಮುಂದೆ ಮಾಲೋಜಿ ರಾಜ ಅವ ಆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾನೆ. ಇವತ್ತ್ಯಾಕೋ ನನಗೆ ಸಮಾಧಾನ ಅನಿಸಿಲ್ಲ ಗುರುಗಳ, ನಾ ಮತ್ತೆ ಬರ್ತೀನಿ, ಆದ್ರೆ ಹಿಂಗ ನಾ ಆನೆ ಒಂಟಿ ಕುದುರೆ ಸದರು ತಗೊಂಡು ಬರುವುದಿಲ್ಲ, ಇನ್ನು ಭಕ್ತನಾಗಿ ಬರ್ತೀನಿ, ರಾಜನಾಗಿ ಬರುವುದಿಲ್ಲ ಅಂತ ಹೇಳಿ ಆತ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಆ ನಂತರದೊಳಗೆ ಆ ರಾಜ ಮತ್ತೆ ಮಹಾಲಿಂಗಪುರಕ್ಕೆ ಬರುವಂತಹ ಸಂಪರ್ಕ, ನರಗಟ್ಟಿಗೆ ಬರುವಂತಹ ಸಂಪರ್ಕ ಮಾಡ್ತಾನೆ, ನರಗಟ್ಟಿಗೆ ಬರುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ ಅನ್ನುವಂತಹದ್ದು ಚರಿತ್ರೆಯಲ್ಲಿ ಬರ್ತದೆ. ಅಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ವಿಷಯಗಳು. ಏನಪ್ಪಾ ಅಂದ್ರೆ ರಾಜ ಆ ಗುರುಗಳಿಗೆ ಆ ನರಗಟ್ಟಿ ಊರನ್ನೇ ಕಾಣಿಕೆಯಾಗಿ ಕೊಡ್ತಕ್ಕಂತ ಸಂದರ್ಭ ಬರ್ತದೆ.
ಮಾಲೋಜಿ ರಾಜ, ಗುರುಗಳ ನಿಮಗೇನು ಕಾಣಿಕೆ ಕೊಡ್ಲಿ, ಏನು ಕೊಟ್ರು ಅದು ಕಡಿಮೆ ಆದೀತು. ಆದ್ರೆ ನನಗೊಂದು ಮನಸ್ಸಿನಾಗದ ಏನಪ್ಪಾ ಅಂತಂದ್ರೆ, ನೀವಿರುವ ಈ ಪುಣ್ಯ ಕ್ಷೇತ್ರ ಐತಲ್ಲ ನರಗಟ್ಟಿ, ಈ ನರಗಟ್ಟಿಯನ್ನೇ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತೀನಿ. ಈ ಊರಿನ ಮೇಲೆ ನನ್ನ ಅಧಿಕಾರ ಇಲ್ಲ. ಇನ್ನು ನೀವೇನ್ ಹೇಳ್ತೀರೋ ಅದೇ ಇಲ್ಲಿ ಶಾಸನ. ನೀವು ಹೇಳಿದ್ದೇ ಇಲ್ಲೆಲ್ಲ ನಡಿಬೇಕು. ನಿಮಗಾಗಿ ನಾನು ಈ ಊರನ್ನ ನಾನು ಬಿಟ್ಟುಕೊಡ್ತೀನಿ, ನಿಮಗೆ ಗಾಣಿಕೆಯಾಗಿ ದೇಣಿಗೆಯಾಗಿ ಕೊಡ್ತೀನಿ ಅಂತ ಹೇಳಿ ಆ ರಾಜ ಸನದನ್ನ ಬರೆಸ್ತಾನೆ. ಸನದನ್ನ ಬರೆಸುವುದಲ್ಲದೆ ಆ 8 ದಿಕ್ಕುಗಳಿಗೆ ಲಿಂಗ ಮುದ್ರಿಕಾ ಕಲ್ಲುಗಳನ್ನು ಹಾಕಿಸಿ ಮಹಾಲಿಂಗೇಶ್ವರರ ಆಶೀರ್ವಾದ ಪಡ್ಕೊಂಡು ಆ ಒಂದು ಊರಿನ ದಾನ ಪತ್ರವನ್ನ ಗುರುಗಳ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ತಾನೆ ಎನ್ನುವಂತ ಸಂದರ್ಭ ಬರ್ತದೆ. ಮಹಾಲಿಂಗ ಸ್ವಾಮಿಗಳು ಆ ಒಂದು ಮಹಾರಾಜನ ಆ ಒಂದು ವಿಚಾರಕ್ಕೆ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಬೇಡಪ್ಪ, ನಾನು ಸಂಚಾರ ಮಾಡುವ ಚರಮೂರ್ತಿ, ನಾನು ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಸಂಚಾರ ಮಾಡುವವ, ಇವೆಲ್ಲ ಆಸ್ತಿ ಧನಕನಕ ತಗೊಂಡು ಮಾಡ್ಲೇನಪ್ಪ ಅಂತಂದಾಗ, ಇಲ್ಲ, ನೀವಿನ್ನಿಲ್ಲೇ ನೆಲೆಸಬೇಕು, ಭಕ್ತಾದಿಗಳನ್ನ ಇಲ್ಲಿಂದಲೇ ಉದ್ಧರಿಸಬೇಕು ಅನ್ನುವಂಥ ಒಂದು ಭಿನ್ನಹವನ್ನು ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ರಾಜ ತೆರಳುತ್ತಾನೆ ಎನ್ನುವಂತ ಸಂದರ್ಭ ಬರ್ತದೆ. ಹೀಗೆ ಮಹಾಲಿಂಗ ಮಹಾಸ್ವಾಮಿಗಳವರು ಆ ಒಂದು ನರಗಟ್ಟಿಯಲ್ಲಿ ಅನೇಕ ಪವಾಡಗಳನ್ನ ಮೆರಿತಾರೆ ಎನ್ನುವಂತಹ ಸಂದರ್ಭ. ಮತ್ತೆ ನಾಳೆ ದಿವಸ ನಾವು ಇನ್ನುಳಿದ ವಿಷಯಗಳನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ನಮ್ಮ ಜಮಖಂಡಿ ಓಲೆ ಮಠದ ಪೂಜನೀಯ ಆನಂದ ದೇವರು ಬಂದಿದ್ದಾರೆ. ಬಹಳ ಸರಳ ಹೃದಯರು, ಆತ್ಮೀಯ ಹೃದಯರು, ಅಲ್ಲದೆ ಜನಮಾನಸಕ್ಕೆ ಇವತ್ತು ತತ್ವವನ್ನ ಸರಳ ಶೈಲಿಯಲ್ಲಿ ಮುಟ್ಟಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮನೆಗಳಿಗೆ ಅವರೇನಪ್ಪಾ ಅಂದ್ರೆ ಸಂಚಾರ ಮಾಡುವಂತಹದ್ದು, ಆಮೇಲೆ ಓಣಿಗಳಿಗೆ ಸಂಚಾರ ಮಾಡುವಂತಹದ್ದು, ದುಶ್ಚಟಗಳನ್ನು ಬಿಡಿಸುವಂತಹದ್ದು, ಹೀಗೆ ಅನೇಕ ಕಾರ್ಯಗಳನ್ನ ಹಿರಿಗುರುಗಳು ಹಾಕಿಕೊಟ್ಟಿರುವಂತ ಎಲ್ಲವುಗಳನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಇವತ್ತು ಆ ಮಠದ ಕೀರ್ತಿಯನ್ನ ಬೆಳೆಸ್ತಾ ಇದ್ದಾರೆ. ಅಂತ ಪೂಜ್ಯರು ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದು ಸಂತೋಷ ಅಂತ ಹೇಳ್ತಾ, ಅವರ ವಾಣಿಯನ್ನು ನಾವು ನೀವೆಲ್ಲ ಕೇಳೋಣ ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮ ಹೇಳ್ತೀವಿ. ವಂದನೆಗಳು. ಇವತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಕಡಿಪಾಡ್ಯ. ಇವತ್ತು ಕಾರ್ಯಗಳು ಬಹಳ ಇದ್ವು, ಊರಾಗ ಪೂಜೆಗಳಿಗೆ ಬಹಳ ಅಡ್ಡಾಡುವಂತ